ಈಗ ಆಧ್ಯಾತ್ಮಿಕ ಪರಿಕಲ್ಪನಾ ಭಾಗವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಪೂರ್ಣ ಶಕ್ತಿ ಜೊತೆಗೆ ಬದುಕೋದು ಹೇಗೆ ಅಂದ್ರೆ ನಮ್ಮ ಟಾಪಿಕ್ ಬಂದು ಸಂಪೂರ್ಣ ಶಕ್ತಿಯೊಂದಿಗೆ ಬದುಕೋದು ಹೇಗೆ ಅಂತ ಅಂದ್ರೆ ಹೌ ಟು ಲಿವ್ ಹೌ ಟು ಲಿವ್ ಅವರ್ ಲೈಫ್ ಅಬ್ಸಲ್ಯೂಟ್ಲಿ ವಿತ್ ಅಬ್ಸಲ್ಯೂಟ್ ಪವರ್. ಅಂದ್ರೆ ಅತಿ ಹೆಚ್ಚು ಶಕ್ತಿ ಜೊತೆಗೆ ಶಕ್ತಿಯುತ ಜೀವನ ನಡೆಯೋದು ಹೇಗೆ, ನಡೆಸ್ಕೊಳ್ಳೋದು ಹೇಗೆ, ಇದು ನಾವು ಇಂದಿನ ಅಂಶ ಸ್ನೇಹಿತರೆ. ಇದು ಸ್ನೇಹಿತರೆ ಯಾರೇ ಅಂದ್ರೆ ಪ್ರತಿಯೊಬ್ಬರು ಈ ಭೂಮಿ ಮೇಲೆ ಜೀವನ ಮಾಡ್ತಾ ಇರ್ತೀವಿ. ಒಬ್ಬೊಬ್ಬರು ಒಂದು ವಿಧ ವಿಧ ಜೀವನಗಳನ್ನು ನಡ್ಸ್ಕೊಂಡು ಹೋಗ್ತಾ ಇರ್ತೀವಿ ಸ್ನೇಹಿತರೆ. ಪ್ರತಿ ಮಾನವ ಕುಲದಲ್ಲಿ ಪ್ರತಿಯೊಬ್ಬರು ಜೀವನ ನಡ್ಸ್ಕೊಂಡು ಹೋಗ್ತಾ ಇರ್ತಾರೆ. ಆದ್ರೆ ಯಾರೇ ಅವ್ರ ಜೀವನ ನಾವು ಗಮನಿಸಿದ್ರೆ ನಮಗೂ ಸ್ವಲ್ಪ ಅಂಶಗಳಿರ್ತದೆ. ಆ ಅಂಶಗಳು ನೋಡಿದ್ರೆ ಅವರು ಶಕ್ತಿಯುತ ಜೀವನ ನಡೆಸ್ತಾ ಇದ್ದಾರಾ, ಇಲ್ಲ ಅಂದ್ರೆ ಒಂದು ಶಕ್ತಿ ವಿಹೀನ ಜೀವನ ನಡೆಸ್ತಾ ಇದಾರ ಅಂತ ನಾವು ಅರ್ಥ ಮಾಡ್ಕೋಬಹುದು. ಏನು ಆ ಲಕ್ಷಣಗಳೇನು, ಆ ಲಕ್ಷಣಗಳು ಏನು ಕಂಡು ಬರುತ್ತೆ ನಮ್ಗೆ ಅಂದ್ರೆ, ಸೊ ಖಂಡಿತವಾಗಿ ನಾವು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ನಿಮ್ಮ ಜೀವನದಲ್ಲಿ ಯಾರೇ ಜೀವನದಲ್ಲಿ ನಾವು ಗಮನಿಸಿದ್ರೆ ಅವರ ಜೀವನದಲ್ಲಿ ಸಂಪೂರ್ಣತೆ ಇದೆಯಾ, ಅವರ ಜೀವನದಲ್ಲಿ ತೃಪ್ತಿ ಇದೆಯಾ, ಅವ್ರ ಜೀವನದಲ್ಲಿ ಶಾಂತಿ ಇದೆಯಾ, ಅವ್ರ ಜೀವನದಲ್ಲಿ ಸ್ವೇಚ್ಛೆ ಇದೆಯಾ, ಅವ್ರ ಜೀವನದಲ್ಲಿ ಧೈರ್ಯ ಇದೆಯಾ, ಅವ್ರ ಜೀವನದಲ್ಲಿ ಪ್ರೇಮ ಇದೆಯಾ, ಅವ್ರ ಜೀವನದಲ್ಲಿ ನಂಬಿಕೆ ಇದೆಯಾ, ಅವ್ರ ಜೀವನದಲ್ಲಿ ಚೈತನ್ಯ ಇದೆಯಾ. ಸೊ ಈ ಲಕ್ಷಣಗಳು ಕಂಡು ಬಂದ್ರೆ ಅವಾಗ ಈ ಲಕ್ಷಣಗಳು ಎಲ್ಲಾನು ಕಂಡು ಬಂದ್ರೆ, ಇಲ್ಲ ಹೆಚ್ಚು ಈ ಲಕ್ಷಣಗಳು ಕಂಡು ಬಂದ್ರೆ ಅವಾಗ ನಾವು ಹೇಳ್ಬೋದು ಅವರು ಸಂಪೂರ್ಣ ಶಕ್ತಿಯುತ ಜೀವನ ನಡೆಸ್ತಾ ಇದ್ರಿ ಅಂತ ಹೇಳ್ಬೋದು ಸ್ನೇಹಿತರೆ. ಇದು ಪೂರ್ಣ ಶಕ್ತಿ ಜೊತೆಗೆ ನಾವು ಬದುಕು ಅನ್ನೋದು ಕೊನಸಾಗಿಸ್ತೀವಿ. ಸೊ ಅದೇ ಸಂಪೂರ್ಣ ಶಕ್ತಿ ಜೊತೆಗೆ ಜೀವನ ಮಾಡೋದು ಅಂತ ನಾವು ಹೇಳ್ಬೋದು ಸ್ನೇಹಿತರೆ. ಈ ಲಕ್ಷಣಗಳೆಲ್ಲ ಕಂಡು ಬರ್ಬೇಕಾಗತ್ತೆ. ಆದ್ರೆ ಇದು ಸಾಧ್ಯವಾಗತ್ತಾ ಅಂದ್ರೆ ಖಂಡಿತವಾಗಿ ಸಾಧ್ಯವಾಗುತ್ತೆ ಸ್ನೇಹಿತರೆ. ಯಾರಿಗೂ ಸಾಧ್ಯವಾಗಲ್ಲ ಅಂತ ಯಾರು ಅನ್ಕೊಂತಾರೋ ಅವರು ಖಂಡಿತವಾಗಿ ಏನಾಗ್ತದೆ ಅಂದ್ರೆ, ನಾನು ಕಡಿಮೆ ಇದ್ದೀನಿ ಅಂದ್ರೆ ನಾನು ದುರ್ಬಲ ಜೀವನ, ಒಂಥರ ಹೇಳ್ಬೇಕಂದ್ರೆ ದುರ್ಬಲ ಜನರು ಅಂತ ಹೇಳ್ತಾರಲ್ಲ, ಈ ದುರ್ಬಲ ಜನರು ಅವ್ರೇನ್ ಮಾಡ್ತಾರೆ ಅಂದ್ರೆ ಶಕ್ತಿಯುತವಾಗಿಲ್ಲಂತ ಜೀವನವನ್ನು ಅವ್ರು ಅಳವಡಿಸ್ಕೊಂಡಿರ್ತಾರೆ ಈಗಾಗ್ಲೇ. ಸೊ ಶಕ್ತಿಯುತ ಜೀವನ ಇಲ್ಲ ಅವ್ರಿಗೆ, ಮತ್ತೆ ದುರ್ಬಲ ಜೀವನ ಅನ್ನೋದು ನಡೆಸ್ತಾ ಇರ್ತಾರೆ ಅಂತವ್ರೆಲ್ಲ. ಸೊ ಅವ್ರಿಗೆ ಯಾವುದೇ ಇಂಥ ಲಕ್ಷಣಗಳು ಅವ್ರ ಜೀವನದಲ್ಲಿ ಕಂಡುಬರಲ್ಲ. ಏನ್ ಕಂಡುಬರುತ್ತೆ ಅವ್ರ ಜೀವನದಲ್ಲಿ? ಒಂದು ತೃಪ್ತಿ ಇರಲ್ಲ, ಒಂದು ಶಾಂತಿ ಇರಲ್ಲ, ಎಷ್ಟೋ ಒಂಥರ ಹೇಳ್ಬೇಕಂದ್ರೆ ಧೈರ್ಯ ಇರಲ್ಲ. ಆ ಧೈರ್ಯದಿಂದ ಅವರು ಜೀವನ ನಡೆಸ್ತಾ ಇರ್ತಾರೆ ಸ್ನೇಹಿತರೆ. ಇದು ನಾವು ಅರ್ಥ ಮಾಡ್ಕೋಬಹುದು. ಅಂದ್ರೆ ಯಾಕೆ ಸಾಧ್ಯವಾಗಲ್ಲ, ಇದು ಎಲ್ಲರಿಗೂ ಸಾಧ್ಯವಾಗತ್ತಾ ಅಂದ್ರೆ ಖಂಡಿತವಾಗಿ ಸಾಧ್ಯವಾಗತ್ತೆ. ಅಂದ್ರೆ ಸಂಪೂರ್ಣ ಶಕ್ತಿಯೊಂದಿಗೆ ನಾವು ಜೀವನ ಅಬ್ಸಲ್ಯೂಟ್ ಪವರ್ ಜೊತೆಗೆ ನಾವು ಜೀವನ ನಡೆಸಕ್ಕೆ ಪ್ರತಿಯೊಬ್ಬರಿಗೂ ಸಾಧ್ಯನಾ ಅಂದ್ರೆ ಖಂಡಿತವಾಗಿ ಸಾಧ್ಯವಾಗುತ್ತೆ. ಅದು ಹೇಗೆ ಅಂತಂದ್ರೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ ಸ್ನೇಹಿತರೆ. ಒಂದು ಉದಾಹರಣೆ ಹೇಳಕ್ಕೆ ನಿಮ್ಗೆ ನಾನು ಪ್ರಯತ್ನ ಮಾಡ್ತೀನಿ. ಈಗ ನೋಡಿ, ಒಂದು ಟೈಗರ್, ಒಂದು ಲಯನ್ ಅಲ್ವಾ, ಹುಲಿ ತಗೋಲಿ, ಇಲ್ಲಾಂದ್ರೆ ಸಿಂಹ. ಎಲ್ಲಿ ನಾವು ಕಾಡಲ್ಲಿ ಹೋದ್ರೆ ನಾವು ಏನ್ ಗಮನಿಸ್ತೀವಿ ಅಲ್ಲ ಅಂದ್ರೆ ಸ್ನೇಹಿತರೆ, ಅದು ಯಾವಾಗ್ಲೂ ಅದ್ರ ಮೆಜೆಸ್ಟಿ ಅಂದ್ರೆ ಅದು ದರ್ಪ ಹೆಂಗ್ ತೋರಿಸ್ತದೆ ಅಂದ್ರೆ, ಅದಕ್ಕೂ ಆಹಾರ ಇದೆಯಾ, ಆಹಾರ ತಿಂದಿದ್ಯಾ, ಆಹಾರ ಸಿಕ್ಕಿದ್ಯಾ, ಆಹಾರ ಸಿಗ್ತಾ ಇದೆಯಾ, ಇಲ್ಲಾಂದ್ರೆ ಅವ್ರು ಅದು ಅದ್ರ ಜೀವನ ಯಾವ ತರ ನಡ್ಕೊಂಡು ಹೋಗ್ತಾ ಇದೆ, ಅದಕ್ಕೂ ಸರಿಯಾದ ಆಹಾರ ಸರಿಯಾದ ಸಮಯದಲ್ಲಿ ಸಿಕ್ಕಿದೆ ಇಲ್ಲ, ಅದು ಲೆಕ್ಕನೇ ಇಲ್ಲ ಯಾವುದಕ್ಕೆ. ಒಂದು ಟೈಗರ್ ಆಗ್ಬೋದು, ಒಂದು ಹುಲಿ ಆಗ್ಬೋದು, ಒಂದು ಸಿಂಹಕ್ ಆಗ್ಬೋದು. ಏನ್ ತೋರಿಸ್ತದೆ ನೋಡಿದ್ರೆ ನೀವು ಒಂದ್ಸರಿ ಗಮನಿಸಿದ್ರೆ ಅದಕ್ಕಿರುವಂತ ದರ್ಪ, ಅದಕ್ಕಿರುವಂತ ಮೆಜೆಸ್ಟಿ ಯಾವಾಗ ಕಡಿಮೆ ಆಗಲ್ಲ ಸ್ನೇಹಿತರೆ. ಅದು ಅದೇ ತರ ಯಾರೇ ಅದು ಮುಂದೆ ಬಂದಿದ್ರೆ ಆ ದರ್ಪ ತೋರಿಸ್ತದೆ. ಅದಕ್ಕೂ ಹಸುವಾಗ್ತಾ ಇದ್ರು, ಅದಕ್ಕೂ ಆಹಾರ ಕೊಟ್ಟಿಲ್ಲ ಅಂದ್ರು. ಆದ್ರೆ ದೇವರು ಖಂಡಿತವಾಗಿ ನಾವೆಲ್ಲಾ ದೇವ್ರ ಮಕ್ಕಳೇ. ಜಂತುಗಳಾಗ್ಬೋದು, ಸಸ್ಯಗಳಾಗ್ಬೋದು, ನಾವಾಗ್ಬೋದು, ಪ್ರತಿಯೊಬ್ಬರು ದೇವ್ರ ಮಕ್ಕಳೇ. ಖಂಡಿತವಾಗಿ ನಮ್ಗೂ ಆಹಾರ ಸಿಗತ್ತೆ. ಆದ್ರೆ ಯಾವುದೇ ಆಹಾರ ಸಿಗೋದಲ್ಲಿ ಆಲಸ್ಯ ಆಗಿದೆ, ಸರಿಯಾದ ಆಹಾರ ಸಿಕ್ಕಿಲ್ಲ, ಸರಿಯಾದ ಪರಿಣಾಮದಲ್ಲಿ ಆಹಾರ ಸಿಕ್ಕಿಲ್ಲ, ಏನೇ ಕಷ್ಟಗಳು, ಏನೇ ಪರಿಸ್ಥಿತಿಗಳು, ಗಡ್ಡು ಪರಿಸ್ಥಿತಿಗಳು ಅದಕ್ಕೂ ಎದುರುಕೊಡಕ್ಕೂ ಸಿದ್ಧವಾಗಿರುತ್ತೆ. ಅದ್ರ ಜೊತೆಗೆ ಆ ಪರಿಸ್ಥಿತಿಗಳು ಆತರ, ಸೊ ಒಂಥರ ಅಸ್ತವ್ಯಸ್ತ ಪರಿಸ್ಥಿತಿಗಳು ಇದ್ರೂ ಆ ಹುಲಿ, ಹೇಳ್ಬೇಕಂದ್ರೆ ಆ ಸಿಂಹ, ಆ ದರ್ಪ ಅನ್ನೋದು ಕಡಿಮೆ ಆಗಲ್ಲ ಸ್ನೇಹಿತರೆ. ಅದು ಅಂದ್ರೆ ಅದು ಆ ದರ್ಪ, ನೋಡಿದ್ರೆ ಆ ಮೆಜೆಸ್ಟಿ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ಬೇಕಾಗಿರೋದು ಒಂದೇ ಸ್ನೇಹಿತರೆ.
ಅದ್ರ ಒಳಗಡೆ ಇರುವಂತ ಪವರ್, ಆ ಶಕ್ತಿ ಇದೆ ನೋಡಿ, ಆ ಶಕ್ತಿ ಜೊತೆಗೆ ಅದು ಜೀವನ ಮಾಡ್ತಾ ಇರ್ತದೆ. ಅದಕ್ಕೆ ಆ ತರ ಅದು ಯಾವಾಗಲೂ ಅದೇ ತರ ಒಂದೇ ಒಂದೇ ಸ್ಥಿತಿಯಲ್ಲಿ ಅದು ನಿಮಗೆ ಕಾಣಿಸ್ತಾ ಇರ್ತದೆ. ಯಾವಾಗಲೂ ಅದು ಕಡಿಮೆ ಆಗಿದೆ. ನಮ್ಮ ತರ ಇಲ್ಲಿ ನೋಡಿ, ಮಾನವರನ್ನ ಅಬ್ಸರ್ವ್ ಮಾಡಿ. ಏ ಎಷ್ಟೋ ಜನ ಏನಾಗ್ತದೆ ಅಂದ್ರೆ ಅವ್ರ ನಿಜ ಸ್ವರೂಪ ಅವ್ರಿಗೆ ಗೊತ್ತಿಲ್ಲ. ಮೊದಲನೇದಾಗಿ ಅವ್ರು ಯಾರು, ಏನು, ಅವ್ರಿಗೆ ಎಷ್ಟು ಪವರ್ ಇದೆ, ಎಷ್ಟು ಶಕ್ತಿ ಅವ್ರ ಅಂತರ ಒಳಗಡೆ ಎಷ್ಟು ಶಕ್ತಿ ಇದೆ ಅವ್ರಿಗೆ ಯಾವುದು ಗೊತ್ತಿಲ್ಲ ಅಲ್ವಾ. ಅದಕ್ಕೇನಾಗತ್ತೆ, ನಾನು ಒಂಥರ ದುರ್ಬಲನು, ಅಂದ್ರೆ ನಾನು ವೀಕ್ ಆಗಿದ್ದೇನೆ, ನನಗೇನು ಗೊತ್ತಿಲ್ಲ ಅಲ್ವಾ. ಸೊ ನನ್ನ ಕೈಯಲ್ಲಿ ಏನು ಆಗಲ್ಲ. ಸೊ ಇಂಥದೆಲ್ಲ ಎಷ್ಟೋ ಮಾತುಗಳು ಅವ್ರ ಬಾಯಿಂದ ಮಾತುಗಳು ಈ ತರ ಬರ್ತಾ ಇರ್ತದೆ. ಆದ್ರೆ ನೀವು ಅವಾಗ ಏನ್ ಅರ್ಥ ಮಾಡ್ಕೋಬೇಕಂದ್ರೆ, ಖಂಡಿತವಾಗಿ ಅವ್ರ ಒಳಗಡೆ ಇರುವಂತ ಅಂತರ ಶಕ್ತಿ ಅವ್ರಿಗೆ ಗೊತ್ತಿಲ್ಲ ಅಲ್ವಾ. ಅವ್ರ ಒಳಗಡೆ ಅದೇ ಒಂದು ಟೈಗರ್, ಒಂದು ಹುಲಿ, ಒಂದು ಸಿಂಹ ಅವ್ನು ನಾವು ಗಮನಿಸಿದ್ದೀವಿ. ಇಷ್ಟುವರೆಗೂ ನಾನು ಹೇಳ್ತಾ ಬಂದೆ, ಏನು ಅಷ್ಟು ದರ್ಪ ಇದೆ, ಅಷ್ಟು ಮೆಜೆಸ್ಟಿಕ್ ಆಗಿ ಯಾಕೆ ಯಾಕೆ ಆ ತರ ಅದು ಬಿಹೇವ್ ಮಾಡತ್ತೆ, ಅದನ್ನು ಲೈಫಲ್ಲಿ ನಡ್ಕೊತಾ ಇರ್ತದೆ ಅಂದ್ರೆ, ಅದು ಯಾವಾಗ್ಲೂ ಅದ್ರ ಒಳಗಡೆ ಇರುವಂತ ಅಂತರ ಶಕ್ತಿ ಜೊತೆಗೆ ಅದು ನೈಸರ್ಗಿಕ ಜೊತೆಗೆ ಯಾವಾಗಲೂ ಜೀವನ ಮಾಡ್ತಾರೆ ಸ್ನೇಹಿತರೆ. ಆದ್ರೆ ಮನಸ್ಸು ಏನ್ ಮಾಡಿದ್ರೆ, ಮಾನವ ಏನ್ ಮಾಡಿದಂದ್ರೆ, ಅವ್ರು ಒಳಗಿರುವಂತ ಅಂತರ ಶಕ್ತಿನ ಯಾವಾಗಲೂ ಉಪಯೋಗಿಸ್ಕೊಳಲ್ಲ ಅಲ್ವಾ. ಯಾವಾಗಲೂ ಉಪಯೋಗಿಸ್ಕೊಂಡ್ರೆ ಏನಾಗ್ತದೆ, ಖಂಡಿತವಾಗಿ ಸ್ನೇಹಿತರೆ, ಅವರು ಜೀವನ ವಿಧಾನ ಬೇರೆ ಇರ್ತದೆ. ಅವರು ಶಕ್ತಿಯುತ ಜೀವನ ನಡ್ಕೊಳ್ಳೋಕೆ ಸಾಧ್ಯವಾಗುತ್ತೆ ಸ್ನೇಹಿತರೆ. ಇದು ನಾವು ಯಾವಾಗಲೂ ಗಮನಿಸಬೇಕಿದೆ. ಖಂಡಿತವಾಗಿ ಎಷ್ಟೋ ಜೀವನ ಎಷ್ಟೋ ಮಹಾನ್ ವ್ಯಕ್ತಿಗಳ ಜೀವನ ನಾವು ಗಮನಿಸಿದ್ರೆ, ಈ ಸತ್ಯ ನಮಗೂ ಅರಿವು ಬರುತ್ತೆ. ಈ ಸತ್ಯ ನಮ್ಗೆ ಗೊತ್ತಾಗತ್ತೆ ಖಂಡಿತವಾಗಿ. ಈಗ ಒಂದು ಉದಾಹರಣೆ ನಿಮ್ಗೆ ಹೇಳಕ್ ಪ್ರಯತ್ನ ಮಾಡ್ತೇನೆ ನೋಡಿ. ಈಗ ಸ್ವಾಮಿ ವಿವೇಕಾನಂದ ಏನ್ ಮಾಡಿದ್ರು. ಸ್ವಾಮಿ ವಿವೇಕಾನಂದ ಬಂದು ಅಂದ್ರೆ ಚಿಕ್ಕ ವಯಸ್ಸಿಂದ ಅವ್ರ ತಾಯಿ ಅವರು ಧ್ಯಾನ ಹೇಳ್ಕೊಟ್ರು, ಧ್ಯಾನ ಮಾಡ್ತಾ ಇದ್ರು. ಆ ಧ್ಯಾನದಿಂದ ಅವರು ಒಳಗಡೆ ಇರುವಂತ ಅಂತರ ಶಕ್ತಿ ಅವ್ರಿಗೆ ಆಗ್ಲೇ ಗೊತ್ತಾಗಿದೆ ಅಲ್ವಾ. ಆ ಶಕ್ತಿನ ಯಾವ ತರ ಪಡೆಯೋದು, ಆ ಶಕ್ತಿನ ಯಾವ ತರ ಅದು ಬೆಳವಣಿಗೆ ಮಾಡ್ಕೊಳ್ಳೋದು, ಅದು ಯಾವ ತರ ಉಪಯೋಗಿಸ್ಕೊಳ್ಳೋದು ಈಗಾಗಲೇ ವಿವೇಕಾನಂದಗೆ ಗೊತ್ತಿದೆಯೇ. ಅವಾಗ ಏನಾಯ್ತು, ಒಳ್ಳೆ ಮಾಸ್ಟರ್ ಸಿಕ್ಕಿದ್ರು ರಾಮಕೃಷ್ಣ ಪರಮಹಂಸ. ಅದಾದ್ಮೇಲೆ ಆಧ್ಯಾತ್ಮಿಕ ಬೆಳವಣಿಗೆ ಆಗಿದೆ. ಅದಾದ್ಮೇಲೆ ಇಡೀ ಈ ಪ್ರಪಂಚಕ್ಕೆ ಈ ಆಧ್ಯಾತ್ಮಿಕ ರುಚಿ, ಈ ಆಧ್ಯಾತ್ಮಿಕ ತತ್ವವನ್ನು ಇಡೀ ಪ್ರಪಂಚಕ್ಕೆ ಸೇರಿಸಿದ್ದಾರೆ. ಆ ಈ ಪ್ರಪಂಚದ ಈ ಸಮ್ಮೇಳನ ಆಗ್ತದೆ, ಪ್ರಪಂಚ ಮತಗಳ ಸಮ್ಮೇಳನ ಆಗ್ತದೆ ಅಲ್ವಾ. ಅಲ್ಲಿ ಹೋಗಿ ಚಿಕಾಗೋದಲ್ಲಿ ಅವ್ರು ಕೊಟ್ಟಿರೋ ಭಾಷಣ ಇಡೀ ಪ್ರಪಂಚಕ್ಕೆ ಒಂದು ಉದಾಹರಣೆ ಮಾದರಿಯಾಗಿ, ಆಮೇಲೆ ನಮ್ಮ ದೇಶ ಸನಾತನ ಧರ್ಮನು ಅದು ಎಲ್ಲಾದ ಕಡೆ ವ್ಯಾಪ್ತಿಸಿ ಸ್ನೇಹಿತರೆ. ಅಷ್ಟು ಹೆಚ್ಚು ಮೆಚ್ಚಿನ ಅಂತ ಅದ್ಭುತವಾದ ಸಂಭಾಷಣೆ ಅವ್ರು ಕೊಟ್ಟಿದ್ರು. ಮತ್ತೆ ಇದೆಲ್ಲ ಹೇಗ್ ಸಾಧ್ಯ ಆಯ್ತು. ಅವ್ರ ಹಿಂದ್ಗಡೆ ಯಾರನ್ನ ದೊಡ್ಡ ಅವರು ಫ್ಯಾಮಿಲಿ ಏನಾದ್ರು ಅಂದ್ರೆ, ಈಗಾಗಲೇ ದೊಡ್ಡ ಗುರುಗಳಿದಾರ ಅವ್ರ ಹಿಂದ್ಗಡೆ, ಇಲ್ಲ ಅಂದ್ರೆ ಅವ್ರ ಫ್ಯಾಮಿಲಿಯಲ್ಲಿ ಅವ್ರ ತಂದೆ ತಾಯಿ ದೊಡ್ಡ ಶ್ರೀಮಂತರು, ಇಲ್ಲ ಅಂದ್ರೆ ಯಾವಾಗ್ಲೂ ಅವ್ರ ಹಿಂದ್ಗಡೆ ಇದ್ಕೊಂಡು ನೀವ್ ಹಿಂಗ್ ಮಾಡಿ, ನೀವ್ ಹಂಗ್ ಮಾಡಿ ಅಂತ ಏನಾದ್ರು ಅವ್ರಿಗೆ ಸಲಹೆ ಕೊಡ್ತಾ ಇದ್ರ. ಮತ್ತೆ ಇನ್ನು ಯಾರಿದಾರ ಜೊತೆಗೆ, ಯಾರು ಬೇಕಾಗಿಲ್ಲ ಸ್ನೇಹಿತರೆ. ಅವರು ಒಳಗಡಿರುವಂತ ಅಂತರ ಶಕ್ತಿನ ಈಗಾಗಲೇ ಅವರು ತಿಳ್ಕೊಂಡಿದ್ದಾರೆ. ಅಂತರ ಶಕ್ತಿ, ಅನಂತ ಶಕ್ತಿ, ಅಂತರ ಶಕ್ತಿ, ಅದ್ಭುತವಾದ ಶಕ್ತಿ, ಅಂತರ ಶಕ್ತಿ. ಸೊ ಅದಕ್ಕಿರುವಂತ ಅತಿ ಹೆಚ್ಚು ಹೇಳ್ಬೇಕಂದ್ರೆ, ಸೊ ಅತಿ ಹೆಚ್ಚು ಒಂದು ಶಾರ್ಪ್ ಅಂದ್ರೆ ಎಷ್ಟೋ ದೊಡ್ಡ ಪರಿಣಾಮ ಆ ಶಕ್ತಿ ಇದೆಯಲ್ಲ, ಆ ಶಕ್ತಿ ಅವ್ರಿಗೆ ಸಹಾಯ ಮಾಡಿದೆ ಅಲ್ವಾ. ಅದು ಉಪಯೋಗಿಸ್ಕೊಂಡಿದ್ದಾರೆ. ಅದಕ್ಕೆ ಅವರು ಅತಿ ಹೆಚ್ಚು ಪರಿಣಾಮದಲ್ಲಿ ಅವರು ಹೆಸರು ಈಗಾಗಲೇ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ಇದು ನಾವು ಅರ್ಥ ಮಾಡ್ಕೋಬೇಕು. ಅಂದ್ರೆ ಅದಕ್ಕೆ ವಿವೇಕಾನಂದ ಯಾವಾಗ್ಲೂ ಹೇಳ್ತಾ ಇರ್ತಾರೆ. ಸ್ವಲ್ಪ ಸೂತ್ರಗಳು ಹೇಳ್ತೀನಿ, ಅವ್ರು ಏನೇನು ಹೇಳಿದಾರೆ ಅಂದ್ರೆ ಅದು ಹೇಳಕ್ಕೆ ಪ್ರಯತ್ನ ಮಾಡ್ತಾರೆ ಸ್ನೇಹಿತರೆ. ಏನ್ ಹೇಳ್ತಾರೆ, ಸೊ ಆಲ್ ಪವರ್ ಇಸ್ ವಿತಿನ್ ಅಸ್, ದ ಹೋಲ್ ಯೂನಿವರ್ಸ್ ಇಸ್ ವಿತಿನ್ ಅಸ್. ಡು ನಾಟ್ ಸರ್ಚ್ ಔಟ್ಸೈಡ್, ಸರ್ಚ್ ಇನ್ಸೈಡ್ ಯುವರ್ ಸೆಲ್ಫ್, ಸರ್ಚ್ ಇನ್ಸೈಡ್ ಆಫ್ ಯು ಅಂತ ಹೇಳ್ತಾ ಇರ್ತಾರೆ. ಅಂದ್ರೆ ಏನ್ ಅರ್ಥ ಅಂದ್ರೆ, ಇಡೀ ಪ್ರಪಂಚವೇ ನಿಮ್ ಒಳಗಡೆ ಇದೆ. ಎಷ್ಟೋ ಅದ್ಭುತವಾದ ಅತ್ಯಂತ ಶಕ್ತಿ ನಿಮ್ ಒಳಗಡೆ ಇದೆ, ಅಂತರ ಶಕ್ತಿ ಇದೆ. ಅದನ್ನ ಉಪಯೋಗಿಸ್ಕೊಳ್ಳಿ, ಅದನ್ನು ಗಮನಿಸ್ಕೊಳ್ಳಿ. ಯಾವಾಗಲೂ ಆಚೆ ಕಡೆ ಹೋಗಿ ಏನೂ ಹುಡ್ಕಕ್ ಹೋಗ್ಬಿಡಿ. ಪ್ರತಿ ಒಂದಕ್ಕೋಸ್ಕರ ನಿಮ್ಗೆ ಏನೇ ಬೇಕಂದ್ರು, ನಿಮ್ಮ ಜೀವನದಲ್ಲಿ ಏನ್ ಬೇಕಂದ್ರು, ಸೊ ಯಾವುದೇ ಪ್ರಾಪಂಚಿಕ ಪರವಾಗಿ, ಆಧ್ಯಾತ್ಮಿಕ ಪರವಾಗಿ ಏನ್ ಬೇಕಂದ್ರು ನಿಮ್ಮ ಅಂತರ ಒಳಗಡೆ ಹುಡುಕಿ, ಆಚೆ ಕಡೆ ಹೋಗಿ ಹುಡ್ಕಕ್ ಹೋಗ್ಬಿಡಿ ಅಂತ ಹೇಳ್ತಾ ಇರ್ತಾರೆ. ಅದು ಅದ್ಭುತವಾದ ಸ್ಟೇಟ್ಮೆಂಟ್ ಸ್ನೇಹಿತರೆ. ಇದರಿಂದ ನಮ್ಗೆ ಏನ್ ಅರ್ಥ ಆಗಿರ್ತದೆ ಸ್ನೇಹಿತರೆ, ಖಂಡಿತವಾಗಿ ಅರ್ಥ ಮಾಡ್ಕೋಬೇಕಾದ್ರೆ, ನಮ್ಮ ಅಂತರವಾಗಿರುವಂತಹ ಶಕ್ತಿ ಇದೆಯಲ್ಲ, ಅದನ್ನು ಪ್ರತಿಯೊಬ್ಬರು ಪಡಿಬೇಕಾಗತ್ತೆ. ಪ್ರತಿಯೊಬ್ಬರು ಅದನ್ನೇ ಉಪಯೋಗಿಸ್ಕೋಬೇಕಾಗತ್ತೆ. ಅವಾಗ ನಮ್ಮ ಜೀವನ ಶಕ್ತಿಯುತ ಜೀವನ,
ಸಂಪೂರ್ಣ ಶಕ್ತಿ ಒಂದಿಗೆ ನಾವು ಜೀವನ ನಡೆಸ್ಕೋಬಹುದು ಅಂತ ನೀವು ಅರ್ಥ ಮಾಡ್ಕೋಬೇಕು ಯಾವಾಗಲೂ. ಸೊ ಸ್ನೇಹಿತರೆ, ಇನ್ನು ಗಮನಿಸ್ತಾ ಹೋಗೋಣ. ನೋಡಿ, ಸಿ ಏನಾಗ್ತದೆ ಇಲ್ಲಿ ಆ ಅಂದ್ರೆ ನಮ್ಮ ವಿವೇಕಾನಂದರು ಹೇಳ್ತಾ ಇರೋದು ಯಾವ ಶಕ್ತಿ ಬಗ್ಗೆ ಹೇಳ್ತಾ ಇದ್ದಾರೆ ಇದು ಅರ್ಥ ಮಾಡ್ಕೋಬೇಕು. ಅಂತರಶಕ್ತಿ ಅಂದ್ರೆ ನೀವೇನ್ ಅನ್ಕೋಬಹುದು, ನಮ್ಮ ಅಂತರ ಒಳಗಡೆ ಅಂದ್ರೆ ನಮ್ಮ ಒಳಗಡೆ ಇರುವಂತ ಯಾವುದೇ ಫಿಸಿಕಲ್ ಎನರ್ಜಿನ, ಅಂದ್ರೆ ನಮ್ಮ ಸ್ನಾಯುಗಳ ಶಕ್ತಿನ ಅಲ್ವಾ. ಸೊ ನಮ್ಮ ಫಿಸಿಕಲ್ ಎನರ್ಜಿನ ಅಂತ ನೀವು ಯಾವುದು ಅದ್ರ ಬಗ್ಗೆ ಯಾವುದು ಗೊಂದಲ ಬೇಡ ಸ್ನೇಹಿತರೆ. ಅದೇ ಅವರು ಇಲ್ಲಿ ಹೇಳ್ತಾ ಇರೋದು, ಅವರು ಮೆನ್ಷನ್ ಮಾಡ್ತಾ ಇರೋಂತ ಶಕ್ತಿ ಯಾವ್ದಪ್ಪ ಅಂದ್ರೆ, ಅವರು ನಮ್ಮ ಒಳಗಡೆ ಇರುವಂತ ಈ ಬುದ್ಧಿಶಕ್ತಿ ಅನ್ಕೋಬಹುದು, ಆತ್ಮಶಕ್ತಿ ಅನ್ಕೋಬಹುದು, ಆ ಶಕ್ತಿ ಬಗ್ಗೆ ಮಾತಾಡ್ತಾ ಇದ್ರು. ಅರ್ಥ ಮಾಡ್ಕೊಳ್ಳಿ. ಆ ಆತ್ಮಶಕ್ತಿ ಏನಿದೆಯೋ ಅದು ನಾವು ಹೆಚ್ಚಾಗಿ ಪಡಿತಾ, ಅದನ್ನು ಆತ್ಮಶಕ್ತಿನ ಉಪಯೋಗಿಸ್ಕೊಂಡು ಏನೇ ಕೆಲಸ ಬೇಕಾದ್ರೂ ಈ ಭೂಮಿ ಮೇಲೆ ಸಾಧಿಸಬಹುದು ಸ್ನೇಹಿತರೆ. ಅದ್ಭುತವಾದ ಶಕ್ತಿ ಇದು ಅಲ್ವಾ. ಇದೆಲ್ಲ ನಮ್ಗೆ ಗೊತ್ತಿರೋ, ನಾವು ಈಗ ಸ್ವಲ್ಪ ಸ್ವಲ್ಪ ಈ ಧ್ಯಾನ ಮಾಡ್ತಾ ಇದ್ರೆ, ಈ ಧ್ಯಾನ ಮಾಡ್ತಾ ಹೋದ್ರೆ ಇಷ್ಟು ತಿಂಗಳಿಂದ ನಾವು ಈ ಸೆಷನ್ಸ್ ನಡ್ಸ್ಕೊಂತ ಬರ್ತಾ ಇದ್ವಿ. ಎಷ್ಟೋ ಮಾಸ್ಟರ್ಸ್ಗೆ ಈಗಾಗಲೇ ಗೊತ್ತಿರ್ತದೆ ಆ ಶಕ್ತಿಯುತ ಜೀವನ ಹೇಗಿರ್ತದೆ, ಆ ಶಕ್ತಿಯಿಂದ ಯಾವ ತರ ಹೆಚ್ಚು ಈಗಾಗಲೇ ಒಳ್ಳೆ ಪರಿಣಾಮಗಳು ಅವ್ರಿಗೆ ಸಿಕ್ಕಿದೆ ಅಂತ. ಸೊ ಅರಿವು ಆಗಿದೆ. ಸೊ ಎಲ್ಲಾನು ಈಗಾಗಲೇ ನಿಮ್ಗೆಲ್ಲರೂ ಗೊತ್ತಿದೆ, ಅದು ಪವರ್ ಏನಿದೆ ಅಂತ ಗೊತ್ತಿದೆ ಅಲ್ವಾ. ಸೊ ಇದು ಸ್ನೇಹಿತರೆ, ಈ ತರ ನೋಡ್ತಾ ಹೋದ್ರೆ ಇನ್ನು ನಾವು ಇನ್ನೊಂದು ಉದಾಹರಣೆಗೆ ಒಂದು ಜೀಸಸ್ ಕ್ರೈಸ್ಟ್ ಏನ್ ಹೇಳಿದ್ರು ನೋಡೋಣ ಈ ಶಕ್ತಿ ಬಗ್ಗೆ ಅಲ್ವಾ. ಸೊ ಈ ಶಕ್ತಿ ಬಗ್ಗೆ ಏನ್ ಹೇಳಿದ್ರು, ದ ದ ವಿಸ್ಡಮ್ ಆಫ್ ದ ಗಾಡ್ ಈಸ್ ವಿತ್ ಇನ್ ಯು, ದ ಕಿಂಗ್ಡಮ್ ಆಫ್ ದ ಗಾಡ್ ಈಸ್ ವಿತ್ ಇನ್ ಯು, the kingdom of the God is within you, the wisdom of the God is within you, the heaven of the God is also within you, the heaven is also within you. ಅಂದ್ರೆ ಸ್ವರ್ಗ ನಿಮ್ಮ ಒಳಗಡೆ ಇದೆ, ದೇವ್ರ ರಾಜ್ಯ ನಿಮ್ಮ ಒಳಗಡೆ ಇದೆ, ದೇವ್ರಿಗೆ ಸಂಬಂಧಿತ ಜ್ಞಾನ ನಿಮ್ಮ ಒಳಗಡೆ ಇದೆ, ಇನ್ನೇನು ಬೇಕಾಗಿದೆ ಅಂದ್ರೆ. ಅವಾಗ ನಮ್ಮ ಅಂತರ ಶಕ್ತಿ ಎಷ್ಟು ದೊಡ್ಡದೇ ಇಲ್ಲಿ. ಯಾವಾಗ್ಲೂ ನಾವು ಅನ್ಕೊಂತಾ ಇದ್ದೀವಿ ನಾನು ಕಡಿಮೆ, ನನಗೇನು ಗೊತ್ತಿಲ್ಲ ಅಂತ, ನಾನು ಕಡಿಮೆ ಅನ್ಕೊಂತದ್ದು ಸಾಧ್ಯನೇ ಇಲ್ಲ ಸ್ನೇಹಿತರೆ. ಆ ಮಾತುನೇ ಬರಬಾರ್ದು ಯಾವಾಗ್ಲೂ. ಯಾಕಂದ್ರೆ ಇಷ್ಟು ಮಹನೀಯರು ಇಬ್ರು ಎಷ್ಟು ಅದ್ಭುತವಾದ ಅಂಶಗಳು ಹೇಳ್ತಾ ಇದ್ದಾರೆ ನಮ್ಮ ಅಂತರಶಕ್ತಿ ಬಗ್ಗೆ. ಮತ್ತೆ ಅಂತರಶಕ್ತಿ ಬಗ್ಗೆ ಇಷ್ಟು ಅದ್ಭುತವಾಗಿ ಹೇಳುವಾಗ ನಮ್ಗೆ ಏನು ಮತ್ತೆ ಸಂಶಯ ಇಲ್ಲಿ? ಏನ್ ಸಂಶಯ? ಯಾವ ತರ ನಾವು ಕಡಿಮೆ, ಯಾವ ತರ ಕಡಿಮೆ ಇದೀವಿ, ಯಾವುದಕ್ಕೂ ಕಡಿಮೆ ಇಲ್ಲ ಸ್ನೇಹಿತರೆ. ಅದಕ್ಕೆ ಮತ್ತೆ ಈ ಶಕ್ತಿ ನಾವು ಪಡೆಯಕ್ಕೆ ಸಾಧ್ಯ ಆಗತ್ತಾ? ಪ್ರತಿಯೊಬ್ಬರು ಪಡೆಯಬಹುದು, ಏನು ಇದಕ್ಕೂ ಸಂಶಯ ಬೇಕಾಗಿಲ್ಲ, ಮತ್ತೆ ಅದರಲ್ಲಿ ಡೌಟ್ ಬೇಕಾಗಿಲ್ಲ ಸ್ನೇಹಿತರೆ. ಅದಕ್ಕೆ ಇನ್ನೊಂದು ಸ್ನೇಹಿತರೆ ನೋಡ್ತಾ ಇದ್ವಿ ನಾವು ಇತ್ತೀಚಿನ ಕಾಲದಲ್ಲಿ, ನಾವು ಎಲ್ಲರನ್ನೂ ಗಮನಿಸಿದ್ರೆ ಈ ಭೂಲೋಕದಲ್ಲಿ ಏನ್ ಅರ್ಥ ಆಗತ್ತೆ ಅಂದ್ರೆ, ಹೆಚ್ಚಾಗಿ ಅವರು ಒಳ್ಳೆ ವಿದ್ಯಾಭ್ಯಾಸ ಮಾಡ್ತಾರೆ. ಏನ್ ವಿದ್ಯಾಭ್ಯಾಸ? ಈ ಪ್ರಾಪಂಚಿಕ ವಿದ್ಯಾಭ್ಯಾಸ ಹೆಚ್ಚಾಗಿ ಮಾಡ್ತಾರೆ. ಒಳ್ಳೆ ಪೊಸಿಷನ್ಗೆ ಹೋಗ್ತಾರೆ, ಒಳ್ಳೆ ಅವರು ಅಧಿಕಾರ ಅದು ಇದು ಎಲ್ಲ ಅನುಭವಿಸ್ತಾ ಇರ್ತಾರೆ. ಆದ್ರೆ ಅವ್ರೆಲ್ಲರ ಒಳಗಡೆ ಏನ್ ಕಾಣಿಸ್ತಾ ಇರ್ತದೆ ಅಂದ್ರೆ, ಹೆಚ್ಚು ಒತ್ತಡ ಕಾಣಿಸ್ತಾ ಇರ್ತದೆ. ಆ ಒತ್ತಡದಿಂದ ಅವ್ರಿಗೆ ಏನಾಗ್ತದೆ ಗೊತ್ತಾ? ಅವ್ರ ಒಳಗಡೆ ಶಾಂತಿ ಇಲ್ಲ, ಸುಖ ಇಲ್ಲ, ಸ್ವೇಚ್ಛೆ ಇಲ್ಲ, ಭಯ ಅಲ್ವಾ, ಭಯ, ಕೋಪ ಎಲ್ಲಾನು ಕಾಣಿಸ್ಕೊಳ್ತಾ ಇರ್ತದೆ ಸ್ನೇಹಿತರೆ. ಮತ್ತೆ ಅತಿ ಹೆಚ್ಚು ಈ ವಿದ್ಯಾಭ್ಯಾಸ ಮಾಡಿ ಏನು ಪ್ರಯೋಜನ ಪಡೆದಾರೆ ಅವರು? ಅವರ ಜೀವನವನ್ನು ಶಕ್ತಿಯುತವಾಗಿ, ಶಾಂತಿಯುತವಾಗಿ, ಮತ್ತೆ ಸುಖವಾಗಿ, ಆನಂದವಾಗಿ ಜೀವನ ನಡ್ಸ್ಕೊಳಕ್ ಆಗ್ತಾ ಇಲ್ಲ ಈ ಪ್ರಾಪಂಚಿಕ ವಿದ್ಯೆದಿಂದ. ಅಂದ್ರೆ ಅದು ಯಾವ ತರ ವಿದ್ಯೆ ಅದು? ಆ ಪ್ರಾಪಂಚಿಕ ವಿದ್ಯೆ ಅನ್ನೋದು ನಿಮ್ಗೆ ಸುಖ, ಆನಂದ ಮತ್ತೆ ಶಾಂತಿ ಕೊಡ್ತಾ ಇಲ್ಲ ಅಂತ ಆ ವಿದ್ಯೆ ಅನ್ನೋದು ಎಷ್ಟು ಮಟ್ಟಕ್ಕೂ ನಮ್ಗೆ ಸಹಾಯ ಆಗತ್ತೆ ನೀವು ಅರ್ಥ ಮಾಡ್ಕೊರಿ. ಅದಕ್ಕೋಸ್ಕರ ಆ ತರ ವಿದ್ಯೆ ನಿಮ್ಗೆ ಯಾವಾಗ್ಲೂ ಯಾವುದೂ ಸಹಾಯ ಮಾಡಲಿಲ್ಲ ನಿಮ್ಮ ಜೀವನಕ್ಕೆ ಸಂಬಂಧ. ಇದು ಜೀವನ ಶಾಸ್ತ್ರ ಅಲ್ಲ ಸ್ನೇಹಿತರೆ. ನಾವೆಲ್ಲ ಆಚೆ ಕಡೆ ಯಾವುದೇ ಪ್ರಾಪಂಚಿಕ ವಿದ್ಯೆ ಎಷ್ಟೇ ತಿಳ್ಕೊಂಡಿದ್ರು ಅದು ಜೀವನ ಶಾಸ್ತ್ರ ಅಲ್ಲ. ಅದೆಲ್ಲಾನು ಪ್ರಾಪಂಚಿಕ ವಿದ್ಯೆಗಳು. ಸೈನ್ಸ್ ಆಗ್ಬೋದು, ಇನ್ನೊಂದು ಟೆಕ್ನಾಲಜಿ ಆಗ್ಬೋದು, ಯಾವುದೇ ಇಂಜಿನಿಯರಿಂಗ್ ಆಗ್ಬೋದು, ಪ್ರತಿಯೊಂದನು ಅದು ಪ್ರಾಪಂಚಿಕ ವಿದ್ಯೆಗಳು. ನಿಮ್ಗೇನು ಅಂದ್ರೆ ನಿಮ್ಗೆ ಏನ್ ಸಹಾಯ ಮಾಡತ್ತಂದ್ರೆ, ಯಾವುದೇ ಹಣಕಾಸು ಮತ್ತೆ ನಿಮ್ಮ ಜೀವನದಲ್ಲಿ ಯಾವ್ದಾದ್ರು ಕಂಫರ್ಟ್ಸ್ ಬೇಕೋ, ನಿಮ್ಗೆ ದಿನನಿತ್ಯ ಏನೇನ್ ಬೇಕಾಗುತ್ತೋ ಅದು ತಂದು ಕೊಡೋಕೆ ಸಾಧ್ಯ ಇದೆ. ಆದ್ರೆ ನಿಮ್ಮ ಜೀವನಕ್ಕೆ ಸಂಬಂಧಿತ ಯಾವುದೇ ಲಕ್ಷಣಗಳು ಈಗಾಗಲೇ ಹೇಳ್ಕೊಂಡಿದ್ವಿ, ಸ್ವೇಚ್ಛ, ಶಾಂತಿ, ಪ್ರೇಮ ಅಲ್ವಾ. ಸೊ ಇಷ್ಟೆಲ್ಲ ಅಂಶಗಳು ನಿಮ್ಮ ಜೀವನದಲ್ಲಿ ತೃಪ್ತಿ ಇದೆಲ್ಲ ನಿಮ್ಗೆ ಸಿಗಲ್ಲ ಸ್ನೇಹಿತರೆ, ಆ ವಿದ್ಯೆಯಿಂದ ಸಿಗಲ್ಲ. ಮತ್ತೆ ಯಾವ ವಿದ್ಯೆಯಿಂದ ಸಿಗತ್ತೆ? ಅದೇ ನಮ್ಮ ಎಲ್ಲಾ ಗುರುಗಳು, ನಮ್ಮ ಪತ್ರಿಜಿ ಸಾರು, ಎಲ್ಲಾರು ಪ್ರತಿ ಮಹಾನ್ ವ್ಯಕ್ತಿಗಳು ಏನ್ ಹೇಳ್ತಾರೆ ಅಂದ್ರೆ, ನಿಮ್ಮ ಅಂತರ ವಿದ್ಯೆ ಕಲಿಬೇಕು,
ಅಂತರ್ವಿದ್ಯೆ ಕಲಿಬೇಕು, ಆ ಶಾಶ್ವತ ವಿದ್ಯೆ ಕಲಿಬೇಕು. ಯಾವುದೇ ಅಶಾಶ್ವತ ವಿದ್ಯೆ ಕಲಿದ್ರೆ ನಿಮಗೂ ಈ ಈ ಲಕ್ಷಣಗಳು ಇದೆಲ್ಲ ನೀವು ಹೊಂದೋಕ್ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಸ್ನೇಹಿತರೆ. ಇದು ನಾವು ಅರ್ಥ ಮಾಡ್ಕೋಬೇಕು. ಅಂದ್ರೆ ಈ ಅಂತರ್ವಿದ್ಯದಿಂದ ಅಂತರ್ಶಕ್ತಿ ನಾವು ತಿಳ್ಕೊಬಹುದು. ಅಂತರ್ವಿದ್ಯೆ ಯಾವುದೇ ನಾವು ಅಂತರ್ವಿದ್ಯೆ ನೋಡಿ, ಈ ಅಂತರ್ವಿದ್ಯೆ ಅಂದ್ರೆ ಏನು? ಧ್ಯಾನ ಅಂತರ್ವಿದ್ಯೆ ಅಲ್ವಾ, ಆಧ್ಯಾತ್ಮಿಕತ ಅಂತರ್ವಿದ್ಯೆ ಅಲ್ವಾ, ಸಜ್ಜನ ಸಾಂಗತ್ಯ, ಸ್ವಾಧ್ಯಾಯ, ಇದೆಲ್ಲಾನು ಅಂತರ್ವಿದ್ಯೆಗೆ ಸಂಬಂಧ ಇರೋದು. ಇದು ಶಾಶ್ವತ ವಿದ್ಯೆ ಸ್ನೇಹಿತರೆ. ಈ ಶಾಶ್ವತ ವಿದ್ಯೆ ನಾವು ಯಾವಾಗ ಹೆಚ್ಚಾಗಿ ಪಡಿತಾ ಹೋಗ್ತೀವೋ, ಈಗಾಗಲೇ ಅದಕ್ಕೆ ಹೇಳ್ತಾ ಇರ್ತೀವಿ, 3 ಗಂಟೆ ಧ್ಯಾನ ಮಾಡಿ, 3 ತಾಸು ಧ್ಯಾನ ಮಾಡಿ, 2 ತಾಸು ಸ್ವಾಧ್ಯಾಯ ಮಾಡಿ, 1 ತಾಸು ನೀವು ಸಜ್ಜನ ಸಾಂಗತ್ಯ ಮಾಡಿ ಅಂತ ಹೇಳ್ತಾ ಇರ್ತೀವಿ ಅಲ್ವಾ. ಸೊ ಯಾಕೆ ಆ ಥರ ಹೇಳ್ತಾ ಇದೀವಿ ಅಂದ್ರೆ, ಇದರಿಂದ ನಾವು ಖಂಡಿತವಾಗಿ ಅಂತರ್ವಿದ್ಯೆ ಹೆಚ್ಚಾಗತ್ತೆ, ನಮ್ಮ ಒಳಗಡೆ ಅಂತರ್ಜ್ಞಾನ ಹೆಚ್ಚಾಗತ್ತೆ, ಅಂತರ ಶಕ್ತಿ ನಾವು ತಿಳ್ಕೊಂಡಕ್ಕೆ ಪಡೆಯಕ್ಕೆ ಅದ್ಭುತವಾದ ಅವಕಾಶ, ಅದ್ಭುತವಾದ ಮಾರ್ಗ ಈ ಧ್ಯಾನ ಮಾರ್ಗ ಸ್ನೇಹಿತರೆ. ಸೊ ಇದರಿಂದ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಸ್ನೇಹಿತರೆ, ನೋಡಿ, ಇಂಥ ಅದರ ಅಂತರ್ವಿದ್ಯೆ ಬಂದ್ರೆ ನಮ್ಗೇನು ಯಾವಾಗೂ ಏನು ಭಯ ಇಲ್ಲ, ಏನು ಬಾಧಗಳಿಲ್ಲ, ಏನು ಕಷ್ಟಗಳಿಲ್ಲ, ಏನು ಒಂಥರ ಏನು ಅಸಂತೃಪ್ತಿ ಬರಲ್ಲ ನಮ್ಮ ಜೀವನದಲ್ಲಿ. ಯಾವಾಗಲೂ ನಗನಗ್ತಾ, ಯಾವಾಗಲೂ ಆನಂದವಾಗಿರ್ತೀವಿ ಅಷ್ಟೇ, ಎಷ್ಟೇ ಕಷ್ಟಗಳು ಬಂದ್ರು ಸ್ನೇಹಿತರೆ. ಸೊ ನೋಡಿ, ಇಂಥ ನಾನು ಲಕ್ಷಣಗಳು ಹೇಳಿದ್ರೆ ಈಗಾಗಲೇ, ಸ್ವೇಚ್ಛ, ಆನಂದ, ಮತ್ತೆ ಶಾಂತಿ, ಪ್ರೇಮೆ ಅಲ್ವಾ, ಪ್ರೀತಿ, ತೃಪ್ತಿ, ಇದೆಲ್ಲಾನು ಪ್ರತಿಯೊಂದು ಪ್ರತಿ ಪರಿಸ್ಥಿತಿಯಲ್ಲಿ ನಾವು ನಮ್ಮ ಒಳಗಡೆ ಕಾಣಿಸ್ಕೋಬೇಕು, ನಮ್ಮ ಜೀವನ ಒಳಗಡೆ ಇರಬೇಕು. ನೋಡಿ ಈಗಾಗಲೇ, ಸೊ ಯಾವಾಗಲೂ ಪರಿಸ್ಥಿತಿ ಒಂದೇ ತರ ಇರ್ತದ? ನಮ್ಗೆ ಏನಾಗ್ತದೆ, ಒಂದೊಂದ್ಸರಿ ಪರಿಸ್ಥಿತಿಗಳು ಸೊ ವ್ಯತಿರೇಕ ಪರಿಸ್ಥಿತಿ ಬರುತ್ತೆ. ಸೊ ಒಳ್ಳೆ ಪರಿಸ್ಥಿತಿಯಲ್ಲಿ ಇರಲ್ಲ ಜೀವನದಲ್ಲಿ. ಸೊ ಎಷ್ಟೋ ಕೆಟ್ಟ ಕರ್ಮಗಳು ಇಂದಿನ ಜೀವನದಿಂದ ಬರ್ತಾ ಇರ್ತದೆ. ಅದು ನಿಮ್ಗೆ ಕೆಟ್ಟ ವಿಷಯಗಳು, ಕೆಟ್ಟ ಫಲಿತಗಳು ನಿಮ್ಮ ಜೀವನದಲ್ಲಿ ತಂದು ಕೊಡ್ತದೆ. ಅವಾಗ್ಲೂ ಈ ಲಕ್ಷಣಗಳು ನಾವು ನಮ್ಮ ಜೀವನ ಒಳಗಡೆ ಕಾಣಿಸ್ಕೋಬೇಕು, ಜೀವನ ಒಳಗಡೆ ಅಳವಡಿಸ್ಕೋಬೇಕು, ಇರಬೇಕು, ಯಾವಾಗಲೂ ಇರಬೇಕು. ಅವಾಗ ನಿಮ್ಮ ಜೀವನ ಶಕ್ತಿಯುತ ಜೀವನ, ಸಂಪೂರ್ಣ ಶಕ್ತಿಯುತ ಜೀವನ ಅಂತ ಕರೀಬಹುದು. ಇಲ್ಲ ಅಂದ್ರೆ ಸಂಪೂರ್ಣ ಶಕ್ತಿಯುತ ಜೀವನ ಇಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ. ಇದನ್ನ ಅರ್ಥ ಮಾಡ್ಕೋಬೇಕು ನಾವು. ಸೊ ಈ ತರ ನೋಡ್ತಾ ಹೋದ್ರೆ ಖಂಡಿತವಾಗಿ ವಿವೇಕಾನಂದ ಇನ್ನೊಂದು ಹೇಳ್ತಾನೆ. ವಿವೇಕಾನಂದ ಏನ್ ಹೇಳ್ತಾರೆ ಗೊತ್ತಾ? ಅರೈಸ್ ಅವೇಕ್ ಅಂತ ಹೇಳ್ತಾನೆ. ಅರೈಸ್ ಅವೇಕ್. ಅರೈಸ್ ಅವೇಕ್ ಅಂದ್ರೆ ಏನು ಅಂದ್ರೆ, ಅರೈಸ್ ಅವೇಕ್ ಅಂದ್ರೆ ನಿಮ್ಮ ಒಳಗಡೆ ಇರುವಂತ ಈ ಸ್ನಾಯುಗಳ ಶಕ್ತಿ, ಅಂದ್ರೆ ಈ ಮಜಲ್ ಪವರ್ ಹೆಚ್ಚು ಮಾಡಿ ಅದನ್ನು ಜಾಗೃತಗೊಳಿಸಿ ಅಂತ ಅಲ್ಲ ಅವ್ರು ಹೇಳ್ತಾ ಇರೋದು. ಅರೈಸ್ ಅವೇಕ್ ಅಂದ್ರೆ ನಿಮ್ಮ ಒಳಗಡಿರುವಂತ ಅಂತರ ಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ಳಿ, ಅದು ಅವೇಕನ್ ಮಾಡ್ಕೊಳ್ಳಿ, ಜಾಗೃತಗೊಳಿಸಿ ಅಂತ ಅರ್ಥ. ಅದಕ್ಕೆ ಸ್ನೇಹಿತರೆ, ಈ ಇನ್ನರ್ ಪವರ್ ಅಂದ್ರೆ ನಮ್ಮ ಆತ್ಮಶಕ್ತಿ, ಅಂದ್ರೆ ಈ ಬುದ್ಧಿಯ ಶಕ್ತಿ ಯಾವುದೇ ಇದ್ರೂ ಅದರಿಂದ ನಾವು ನಮ್ಮ ಜೀವನವನ್ನು ಯಾವಾಗಲೂ ಆನಂದವಾಗಿ ನಡೆಸ್ಕೊಳ್ಳೋ ಅಂತ ಅದ್ಭುತವಾದ ಅವಕಾಶ ಇದೆ ಸ್ನೇಹಿತರೆ. ಇನ್ನು ಯಾವುದರಿಂದ ಅವಕಾಶ ಇಲ್ಲ ಸ್ನೇಹಿತರೆ. ಈ ಇನ್ನರ್ ಪವರ್, ಈ ಅಂತರ ಶಕ್ತಿ ಹೆಚ್ಚಾಗಿದ್ರೆ ನಮ್ಗೆ ಯಾವಾಗಲೂ ಅಷ್ಟೇ ಶಾಂತಿ ನಮ್ಮ ಜೀವನದಲ್ಲಿ ಇರ್ತದೆ, ಶಕ್ತಿಯುತ ಜೀವನ, ಸಂಪೂರ್ಣ ಜೀವನ ಅಲ್ವಾ. ಯಾವಾಗಲೂ ಸ್ವೇಚ್ಛ, ಮತ್ತೆ ಒಂಥರ ಇರ್ಬೇಕು, ಧೈರ್ಯ ಮತ್ತೆ ವಿಶ್ವಾಸ ಯಾವಾಗಲೂ ನಮ್ಮ ಜೀವನದಲ್ಲಿ ಸಾಧ್ಯವಾಗತ್ತೆ. ಆ ಜೊತೆಗೆ ಎಂತ ವ್ಯತಿರೇಕ ಪರಿಸ್ಥಿತಿ ಇದ್ರೂ ನಮ್ಮ ಒಳಗಡೆ ಪ್ರೀತಿ, ಪ್ರೇಮ ಅನ್ನೋದು ಯಾವಾಗ್ಲೂ ಇರುತ್ತೆ. ಯಾವಾಗ ಈ ಇನ್ನರ್ ಪವರ್ ನಿಮ್ಮ ಒಳಗಡೆ ಇದ್ರೆ, ಇದನ್ನು ನೀವು ನೋಡ್ತಾ ಇರ್ಬೋದು. ಸೊ ಎಷ್ಟೋ ಮಾಸ್ಟರ್ಸ್, ಗುರುಗಳಲ್ಲಿ ನೀವೆಲ್ಲ ಅಬ್ಸರ್ವ್ ಮಾಡ್ತೀರಿ ಅಲ್ವಾ. ಸೊ ಪ್ರತಿ ಯೋಗಿ ಅವ್ರಿಗೆ ಊಟ ಇದೆಯಾ, ಊಟ ಇಲ್ಲ, ಆಮೇಲೆ ಅವ್ರಿಗೆ ಪರಿಸ್ಥಿತಿಗಳು ಚೆನ್ನಾಗಿದೆಯಾ, ಪರಿಸ್ಥಿತಿಗಳು ಇಲ್ಲ, ಮನೆಯಲ್ಲಿ ಏನಿದೆ, ಮನೆಯಲ್ಲಿ ಏನಿಲ್ಲ, ಅವ್ರಿಗೆ ಸಹಕಾರ ಇದೆಯಾ, ಸಪೋರ್ಟ್ ಇದೆಯಾ, ಬೆಂಬಲ ಇದೆಯಾ, ಅವರು ಅದೇನು ಲೆಕ್ಕ ಮಾಡಲ್ಲ ಸ್ನೇಹಿತರೆ. ಅವ್ರ ಹೊರಗಡೆ ಅಂತರ ಶಕ್ತಿ ಹೆಚ್ಚಿದಕ್ಕೋಸ್ಕರ ಅದೆಲ್ಲ ಅವರು ಏನು ಲೆಕ್ಕ ಮಾಡಲ್ಲ. ಏನೇ ವ್ಯತಿರೇಕ ಪರಿಸ್ಥಿತಿ ಇದ್ರೂ ಅವ್ರ ಜೀವನದಲ್ಲಿ ಆನಂದವಾಗಿ ಬರ್ತಾ ಇರ್ತಾರೆ ಸ್ನೇಹಿತರೆ. ಇದಕ್ಕೊಂದು ಉದಾಹರಣೆ ನಾನು ಹೇಳ್ತೀನಿ. ಇದು ಏನಾಯ್ತಂದ್ರೆ, ಡಯೋಜಿನಿಸ್ ಅಂತ ಒಂದು ದೊಡ್ಡ ಯೋಗಿದ್ರು. ಸೊ ಅದು ನಡೆದಿರೋ ಸಂಘಟನೆ, ಈ ಅಲೆಕ್ಸಾಂಡರ್ ಅಂತ ಇದಾರಲ್ಲ, ಸೊ ಈ ಅಲೆಕ್ಸಾಂಡರ್ ಅನ್ನೋದು ಇಸ್ ಗ್ರೇಟ್ ಕಿಂಗ್ ಅಲ್ವಾ, ರಾಜ. ಸೊ ಅವ್ರೇನಾಗಿದ್ರೆ ಎಲ್ಲಾ ನಮ್ಮ ಭಾರತ ದೇಶದಲ್ಲಿ ಈ ದಂಡಯಾತ್ರೆ ಮಾಡಿ, ಸೊ ಅವರು ಈ ಭಾರತ ಬಿಟ್ಟು ಹೋಗ್ತಾ ಇರ್ತಾರೆ. ಸೊ ಅವಾಗ ಆ ಪ್ರಾಂತಕ್ಕೆ ಹೋದ್ಮೇಲೆ ಅಲ್ಲಿ ಕೇಳ್ತಾರೆ, ಇಲ್ಲಿ ವಿಶಿಷ್ಟತೆ ಏನು ಅಂತ ಅವ್ರ ಶಿಷ್ಯಗಳನ್ನ ಯಾರನ್ನು ಕೇಳ್ತಾರೆ. ಅವ್ರು ಹೇಳ್ತಾರೆ, ಒಬ್ರು ಯಾವಾಗ್ಲೂ ಹ್ಯಾಪಿಯಾಗಿರ್ತಾರೆ. ಒಬ್ರು ಒಂದು ಯೋಗಿ ಅಂತ, ಅವರು ಒಂದು ಮರ ಕೆಳಗಡೆ ಕೂತ್ಕೊಂಡಿರ್ತಾರೆ, ಅವ್ರ ಸುತ್ತು ನಾಯಿಗಳಿರ್ತದೆ, ಒಂದು ಚಿಕ್ಕದು ಒಂದು ಕ್ಲಾತ್, ಒಂದು ಬಟ್ಟೆ ಹಾಕೊಂಡಿರ್ತಾರೆ, ಏನು ಇಲ್ಲ, ಅಷ್ಟು ಬಿಟ್ಟು ಏನಿಲ್ಲ ಅಂತ ಹೇಳ್ತಾರೆ. ಹೌದಾ, ಅಷ್ಟು ಆನಂದ ಇದೆಯಾ? ಅವ್ರು ಕರ್ಕೊಂಡ್ ಬಂದು ನನ್ನ ಹತ್ರ, ನಾನು ಕೇಳ್ತೀನಿ ಏನ್ ಕಾರಣ,
ನಾನೆಲ್ಲ ಇಷ್ಟೆಲ್ಲ ರಾಜ್ಯಾಧಿಕಾರ ಅನುಭವಿಸ್ತಾ ಇದ್ದೀನಿ, ಇಷ್ಟೆಲ್ಲ ರಾಜ್ಯಗಳು ದಂಡಯಾತ್ರೆ ಮಾಡಿದ್ದೀನಿ, ಆದ್ರೂ ನನಗೆ ಅಷ್ಟು ಆನಂದ ಇಲ್ವಲ್ಲ, ಅವ್ರು ಹೆಂಗೆ ಸಾಧ್ಯ ಆಗಿದೆ, ಅವ್ರು ಕರೆಸಿ ಅಂತ ಹೇಳ್ತಾರೆ. ಇವ್ರು ಹೋಗಿ ಸೈನಿಕರು ಹೋಗಿ ಅವ್ರ ಹತ್ರ ಹೋಗಿ ಕೇಳ್ತಾರೆ. ಅವ್ರು ಹೇಳ್ತಾರೆ, ಅವ್ರನ್ನ ಎಲ್ಲಿ ಬರಕ್ಕೆ ಹೇಳಿ, ನಾನು ಎಲ್ಲಿ ಬರಲ್ಲ ಅಂತ ಹೇಳ್ತಾರೆ. ನಾವು ಆನಂದವಾಗಿದ್ದೀನಿ, ನನಗೆ ಎಲ್ಲಿ ಬರೋ ಅವಕಾಶ ಇಲ್ಲ, ಅವ್ನು ಬೇಕಂದ್ರೆ ಇಲ್ಲಿ ಬರಕ್ಕೆ ಹೇಳಿ ಅಂತ ಹೇಳ್ತಾರೆ. ಅವಾಗ ಅವ್ರು ಇನ್ನೂ ಹೆಚ್ಚಾಗತ್ತೆ ಕ್ಯೂರಿಯಾಸಿಟಿ, ಅಂದ್ರೆ ಆ ಆತುರತೆ ಅವ್ರಿಗೆ ಜಾಸ್ತಿ ಆಗತ್ತೆ. ಏನದು ಅಂತ ವ್ಯಕ್ತಿನ ನನ್ನೇ ಅಲ್ಲಿಗೆ ಬರಕ್ಕೆ ಹೇಳ್ತಾರಲ್ಲ ಅಂತ ಹೇಳ್ಬಿಟ್ಟು, ಸರಿ ಆಯ್ತು ಹೋಗೋಣ ಅಂತ ಹೇಳ್ಬಿಟ್ಟು ಅವ್ರು ಸೈನ್ಯ ಜೊತೆಗೆ ಬರ್ತಾರೆ. ಬಂದ್ಮೇಲೆ ನೋಡಿದ್ರೆ ಆ ಮರ ಕೆಳಗಡೆ ಕೂತ್ಕೊಂಡಿರ್ತಾನೆ. ಮರ ಕೆಳಗಡೆ ಸುತ್ತು ನಾಯಿಗಳಿರ್ತದೆ, ಒಂದು ಬಟ್ಟೆ ಅಷ್ಟೇ, ಇನ್ನೇನಿಲ್ಲ. ಹಾಯಾಗಿ ಆನಂದವಾಗಿ ನಗ್ತಾ ಇರ್ತಾರೆ ಅಲ್ವಾ. ಅವಾಗ ಬಂದು ಅವ್ರು ಕೇಳ್ತಾರೆ, ಏನ್ ನಿಮ್ಗೆ ಅಷ್ಟು ಆನಂದ ಏನು ನಿಮ್ಗೆ ಅಂತಂದ್ರೆ, ಅವ್ರು ಹೇಳ್ತಾರೆ, ಸೊ ನನಗೆ ಏನು ಬೇಕಾಗಿಲ್ಲ, ಈ ಪ್ರಕೃತಿ ಈ ಪ್ರಕೃತಿ ಜೊತೆಗೆ ನಾನು ಇದ್ದೀನಿ ಅಲ್ವಾ. ಆನಂದ ನನ್ನ ಒಳಗಡೆಯಿಂದ ಇದೆ, ನನಗೂ ಆಚೆ ಕಡೆಯಿಂದ ಎಲ್ಲಿ ಆನಂದ ಬೇಕಾಗಿಲ್ಲ. ನಮ್ಮ ಆತ್ಮ ಆನಂದ ಇದೆ ನೋಡಿ, ಆತ್ಮ ಜೊತೆಗೆ ಆತ್ಮ ಜೊತೆಗೆ ನಾನಿದ್ದೀನಿ, ಆತ್ಮ ಆನಂದ ನನಗೆ ಯಾವಾಗಲೂ ಲಭ್ಯವಿದೆ, ಅದಕ್ಕೋಸ್ಕರ ನಾನು ಯಾವಾಗಲೂ ಆನಂದವಾಗಿರ್ತೀನಿ. ಸೊ ಈ ನಮ್ಮ ಸುತ್ತಿರುವಂತ ಈ ನಾಯಿಗಳು ಇದೇ ಸಾಕಷ್ಟೇ ಅಲ್ವಾ. ಸೊ ಅದೇ ಸಾಕು, ಆದ್ರೆ ನಮ್ಗೆ ಆ ಬಾಹ್ಯ ಆನಂದ ಯಾವುದು ಬೇಕಾಗಿಲ್ಲ. ಬಾಹ್ಯ ಆನಂದ ಮೇಲೆ ನಾನು ಯಾವಾಗಲೂ ಆಧಾರ ಆಗಿಲ್ಲ, ನಮ್ಮ ಅಂತರ ಆನಂದನೇ ನಮಗೂ ಅತಿ ಹೆಚ್ಚಾಗಿದೆ, ಅದಕ್ಕೋಸ್ಕರ ನಾನು ಯಾವಾಗಲೂ ಆನಂದವಾಗಿರ್ತೀನಿ. ಏನು ಇಲ್ಲ ಅಂದ್ರೂ, ಊಟ ಇಲ್ಲ ಅಂದ್ರೂ, ಊಟ ಇದ್ರೂ ಯಾವಾಗಲೂ ಆನಂದ ಭರಿತವಾಗಿ ನಾವು ನಮ್ಮ ಜೀವನನು ನಡ್ಕೊಂಡು ಹೋಗ್ತಾ ಇದೀನಿ ಅಂತ ಹೇಳ್ತಾರೆ. ಅವಾಗ ಅವ್ರಿಗೆ ಆಶ್ಚರ್ಯವಾಗತ್ತೆ, ಇಷ್ಟೆಲ್ಲ ನಾನು ಮಾಡಿ ನನ್ನ ಆನಂದ ನನ್ನ ಹತ್ರ ಇಲ್ಲ, ಆ ಯಾವಾಗ ಏನಾಗ್ತದೋ ಗೊತ್ತಿಲ್ಲ, ಇಂಥ ಬದುಕು ಏನು ಬೇಕಿದೆ ಅಂತ ಹೇಳ್ಬಿಟ್ಟು ಅವಾಗ ಸ್ವಲ್ಪ ಅವ್ರಿಗೆ ಒಂಥರ ಈ ಹೇಳ್ಬೇಕಂದ್ರೆ ಅವೇಕನಿಂಗ್, ಆ ಮೇಲ್ಕುಲ್ಪ ಅಂತ ಹೇಳ್ಬೋದು, ಅಂತ ಜಾಗರೂಕತ ಅವ್ರ ಒಳಗಡೆ ಆಗತ್ತೆ ಸ್ನೇಹಿತರೆ. ಸೊ ಅದಂತರ ಬೇರೆ ಆ ಸ್ಟೋರಿ ಕಂಟಿನ್ಯೂ ಆಗತ್ತೆ, ಅದು ಬೇರೆ ತರ. ಸ್ನೇಹಿತರೆ, ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗೋದು ಏನಂತಂದ್ರೆ, ಈ ನಮ್ಮ ಈ ಅಂತರ ಶಕ್ತಿ ಇದೆಲ್ಲ, ಈ ಅಂತರ ಶಕ್ತಿ ಯಾವಾಗಲೂ ಹೆಚ್ಚಾಗಿದ್ರೆ ನಮ್ಮ ಒಳಗಡೆ ಯಾವಾಗ್ಲೂ ಈ ಕಿಲೀರ ಭಾವನ ಅಂದ್ರೆ ಇನ್ಫೀರಿಯಾರಿಟಿ ಯಾವಾಗ್ಲೂ ಬರಲ್ಲ ಸ್ನೇಹಿತರೆ. ಮತ್ತೆ ಆಮೇಲೆ ಯಾವುದೇ ಭಯ ಅನ್ನೋದಿರಲ್ಲ. ಭಯ ಅನ್ನೋದಿರಲ್ಲ, ಯಾಕಂದ್ರೆ ಈಗಾಗಲೇ ಹೇಳಿದ್ದೀನಿ, ನಮ್ಮ ಸ್ವಾಮಿ ವಿವೇಕಾನಂದ ಉದಾಹರಣೆ ಹೇಳಿದ್ದೇನೆ. ಏನು ಏನು ಧೈರ್ಯದಿಂದ ಅವರು ಈ ಈ ದೇಶದಿಂದ ಬೇರೆ ವಿದೇಶಕ್ಕೆ ಹೋಗಿ ಅಮೆರಿಕಾದಲ್ಲಿ ಅಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು, ಅಂದ್ರೆ ಆಗ್ಲೇ ಎಲ್ಲಾ ಪ್ರೆಸಿಡೆಂಟ್ಸ್ ಆಫ್ ಆಲ್ ದ ಕಂಟ್ರೀಸ್, ರಾಜ್ಯಾದ ನೇತಗಳು, ಎಲ್ಲಾ ರಾಜ್ಯಗಳ ನೇತಗಳೆಲ್ಲಾನು ಅಲ್ಲಿ, ಅಂದ್ರೆ ಆ ಲೀಡರ್ಸ್ ಎಲ್ಲ ಅಲ್ಲಿದ್ರು. ಅವ್ರ ಮುಂದೆ ಇವರು ಒಂದು ಚಿಕ್ಕ ಒಂದು, ಒಂದು ಯಾರಿಗೂ ಗೊತ್ತಿಲ್ಲ, ಅಲ್ಲಿ ಹೋಗೋವರೆಗೂ ಗೊತ್ತಿಲ್ಲ ಇವ್ರು ಯಾರು ಅಂತ ಅಲ್ವಾ. ಸೊ ಅಲ್ಲಿ ಹೋಗಿ ಇಷ್ಟೆಲ್ಲ ಮೆಜೆಸ್ಟಿಕ್ ಆಗಿ, ಅಂದ್ರೆ ಸೊ ದರ್ಪದಿಂದ ಅವರು ಅಂದ್ರೆ ನಮ್ಮ ದೇಶದ ಸನಾತನ ಧರ್ಮನು ಅಲ್ಲಿ ವ್ಯವಸ್ಥಾಪ ಮಾಡಿದೆ ಅಂದ್ರೆ ನೀವು ಅರ್ಥ ಮಾಡ್ಕೋಬಹುದು ಅವ್ರ ಒಳಗಡಿರುವಂತ ಧೈರ್ಯ ಏನು, ಅವ್ರ ಒಳಗಡಿರುವಂತ ಅಂತರ ಶಕ್ತಿ ಅವ್ರು ನಡೆಸಿರೋದು ಅಂತ ಅರ್ಥ ಮಾಡ್ಕೊಳ್ಳಿ. ಅವ್ರ ಒಳಗಡಿರುವಂತ ಆತ್ಮಶಕ್ತಿ ಅವ್ರು ನಡೆಸ್ಕೊಟ್ಟಿರೋದು, ಅವರು ಅಂತ ಅದ್ಭುತವಾದ ಕಾರ್ಯನು ಮಾಡಿದಂದ್ರೆ ಖಂಡಿತವಾಗಿ ಸ್ನೇಹಿತರೆ, ಅದು ಅವ್ರ ಒಳಗಡಿರುವಂತ ಅಂತರ ಶಕ್ತಿ ಹೆಚ್ಚಾಗಿದೆ, ಏನಾಗ್ತದೆ, ನೋ ಇನ್ಫೀರಿಯಾರಿಟಿ, ನೋ ಫಿಯರ್. ನೀವು ಏನು ಬೇಕಂದ್ರೂ ಸಾಧ್ಯವಾಗುತ್ತೆ ನಿಮ್ಮಿಂದ. ನೀವೇನು ಭಯಪಡೋದು ಬೇಕಾಗಿಲ್ಲ ಸ್ನೇಹಿತರೆ, ಅದು ಅರ್ಥ ಮಾಡ್ಕೊಳ್ಳಿ. ಮತ್ತೆ ಇದು ಮಾಡಕ್ಕೆ ಏನ್ ಮಾಡ್ಬೇಕು ನಾವು? ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಇಷ್ಟೇ. ಇದೆಲ್ಲ ನಾವು ಪ್ರತಿ ದಿವಸ ಹೇಳ್ತೀವಿ, ಆದ್ರೆ ನಿಮ್ಗೆ ಏನಾಗತ್ತಂದ್ರೆ ಪ್ರತಿಯೊಂದು ಒಂದು ಕಾನ್ಸೆಪ್ಟ್ ಮುಖಾಂತರ ನಿಮ್ಗೆ ಹೇಳ್ತಾ ಹೋಗ್ತೀವಿ ನಾವು ಅಲ್ವಾ. ಕೊನೆಯದಾಗಿ ನಾವು ಮಾಡ್ಬೇಕಾಗಿರೋದು ಒಂದೇ, ನಮ್ಮ ಗುರಿ ಒಂದೇ, ಲಕ್ಷ್ಯ ಒಂದೇ, ಜೀವನ ಲಕ್ಷ್ಯ ಒಂದೇ, ನಮ್ಮ ಆಧ್ಯಾತ್ಮಿಕ ಮಾರ್ಗ ಲಕ್ಷ್ಯ ಒಂದೇ. ಆದ್ರೆ ಒಂದು ವಿಧ ವಿಧ ಕಾನ್ಸೆಪ್ಟ್ ತರ ನಾವು ಹೇಳ್ತಾ ಇದ್ರೆ ನಿಮ್ಗೂ ಅದೇನಾಗತ್ತಂದ್ರೆ ಒಂದು ಪಾಠ ತರ. ಸೊ ಒಂದು ಒಂದು ಅಂಶ, ಅದು ನಾವು ಪೂರ್ತಿ ಅರ್ಥ ಮಾಡ್ಕೊಂಡ್ರೆ, ಸೊ ಈ ಈ ಸತ್ಯವನ್ನು ನಾವು ವಿವಿಧ ಕೋನದಲ್ಲಿ ನಾವು ದರ್ಶನ ಮಾಡ್ಕೊತೀವಿ ಸ್ನೇಹಿತರೆ. ಒಂದೇ ಕೋನದಲ್ಲಿ ಸತ್ಯ ಅನ್ನೋದು ಪೂರ್ತಿ ಅರಿವು ಬರಲ್ಲ. ಯಾವಾಗ್ಲೂ ವಿಧ ಕೋನದಲ್ಲಿ ನಾವು ಸತ್ಯವನ್ನು ದರ್ಶಿಸ್ತಾ ಇರ್ಬೇಕು ಅಲ್ವಾ. ಅದಕ್ಕೋಸ್ಕರನೇ ಇವತ್ತಿನ ಕಾರ್ಯಕ್ರಮ ಸ್ನೇಹಿತರೆ. ಸೊ ಇದರಲ್ಲಿ ಇನ್ನೊಂದು ಸ್ವಲ್ಪ, ಅಂದ್ರೆ ಇಷ್ಟು ಧೈರ್ಯ ತೋರಿಸಿರುವಂತ ನಮ್ಮ ದೇಶದಲ್ಲಿ ಮತ್ತೆ ವಿದೇಶದಲ್ಲಿ ಸ್ವಲ್ಪ ಉದಾಹರಣೆ ನಿಮ್ಗೆ ಹೇಳಕ್ ಪ್ರಯತ್ನ ಮಾಡ್ತಾರೆ. ಅಂದ್ರೆ ಅವರು ಒಳಗಡೆ ಇರುವಂತ ಈ ಇಂಟೆಲೆಕ್ಚುವಲ್ ಪವರ್, ಬುದ್ಧಿ ಶಕ್ತಿ ಇರ್ಬೋದು, ನಿಮ್ಮ ಆತ್ಮಶಕ್ತಿ, ಅದನ್ನು ಉಪಯೋಗಿಸ್ಕೊಂಡು ಸೊ ದೊಡ್ಡ ಕೆಲಸಗಳು, ದೊಡ್ಡ ಅಚೀವ್ಮೆಂಟ್ಸ್ ಸಾಧಿಸಿದ್ದಾರೆ ಅಲ್ವಾ. ಅಂತ ಅವರು ಯಾರ್ಯಾರಿದ್ದಾರೆ ಏನು ಅಂತ ಸ್ವಲ್ಪ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ನೋಡಿ, ನಿಮ್ಗೆ ಗೊತ್ತಿರುವಂತ ನಮ್ಗೆ ಎಲ್ಲರಿಗೂ ಗೊತ್ತಿರುವಂತ ಅಬ್ದುಲ್ ಕಲಾಂ ನೋಡಿರ್ತೀರಿ ಅಲ್ವಾ. ಅಬ್ದುಲ್ ಕಲಾಂ ಹೇಳ್ಬೇಕಂದ್ರೆ ಅವರು ಬಂದಿರುವಂತ ಅವ್ರ ಜೀವನ, ಅವ್ರ ವಿಧಾನ ನೋಡಿದ್ರೆ, ಅವರು ಎಷ್ಟೋ ದಾರಿದ್ರ್ಯದಿಂದ, ಅಂದ್ರೆ ಸೊ ಒಂದು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ, ಒಂದು ಲೋ ಪಾವರ್ಟಿ, ಅಂದ್ರೆ ದಾರಿದ್ರ್ಯ
ಪರಿಸ್ಥಿತಿ ಇರುವಂತ ಅಂತ ಜೀವನದಿಂದ ಬಂದು ನಮ್ಮ ದೇಶಕ್ಕೆ ರಾಷ್ಟ್ರಪತಿ ಆಗ್ತಾರೆ ಅಲ್ವಾ? ಇದೆಲ್ಲ ನಿಮ್ಗೆ ಗೊತ್ತಿರೋ ವಿಷಯ. ಸೊ ಇದೆಲ್ಲ ಹೇಗ್ ಸಾಧ್ಯ ಆಯ್ತು ಅಂದ್ರೆ ಅವರು ಅಷ್ಟೇ, ಅವರು ಒಳಗಡಿರುವಂತ ಅಂತರಶಕ್ತಿಯನ್ನು ತುಂಬಾ ಹೆಚ್ಚಾಗಿ ಬಳಸ್ಕೊಂಡಿದ್ದಾರೆ. ಅಂತರಶಕ್ತಿ ಮೇಲೆ ಅದ್ರ ಮೇಲೆ ಆಧಾರ ಆಗಿ ಅವ್ರ ಜೀವನದಲ್ಲಿ ಅದ್ಭುತವಾದ ಒಂದು ಒಳ್ಳೆ ಸ್ಥಿತಿಗೆ ಅವರು ಬಂದಿದ್ದಾರೆ ಸ್ನೇಹಿತರೆ. ಒಂದೇ ಜೀವನದಲ್ಲಿ ಅವ್ರಿಗೆ ಸಾಧ್ಯ ಆಗಿದೆ ಅಲ್ಲ, ಯಾಕೆ ನಮ್ಗೆ ಸಾಧ್ಯ ಆಗಲ್ಲ? ಯಾಕೆ ಸಾಧ್ಯ ಆಗಲ್ಲ ಹೇಳಿ? ಸಾಧ್ಯ ಆಗಲ್ಲ ಯಾಕಂದ್ರೆ ನಮ್ಮ ನಮ್ಮ ಅಂತರ ಒಳಗಿರುವಂತ ಶಕ್ತಿ ಬಗ್ಗೆ ನಮ್ಗೆ ಅರಿವಿಲ್ಲ, ಶಕ್ತಿನ ಉಪಯೋಗಿಸುವಂತ ಮಾರ್ಗ ಗೊತ್ತಿಲ್ಲ. ಯಾವಾಗ್ಲೂ ನಾವು ಏನೇ ನಮ್ಮ ಮನಸ್ಸು ಏನಿರ್ತದೋ ಆ ಮನಸ್ಸು ಪ್ರಕಾರ ನಡ್ಸ್ಕೊತಾ ಇರ್ತೀವಿ ಅಲ್ವಾ? ನಮ್ಮ ಮನಸ್ಸು ಆಲ್ರೆಡಿ ಗೊಂದಲದಲ್ಲಿ ಇರ್ತದೆ. ಅದೇನಿರುವಂತ ಮಾತುಗಳು ನೀವು ನಡ್ಸ್ಕೊಂಡ್ರೆ ಅಲ್ಲಿಗೆ ಶಕ್ತಿ ಇಲ್ಲ. ಆದ್ರೆ ನಿಮ್ ಮನಸ್ಸು ನಿಮ್ನು ಯಾವಾಗಲೂ ವಿಹೀನ ಶಕ್ತಿ ವಿಹೀನ ಮಾಡ್ತಾ ಇರ್ತದೆ. ಮತ್ತೆ ಅಂತ ಶಕ್ತಿ ವಿಹೀನ ಮಾಡುವಂತ ನಿಮ್ಮ ಮನಸ್ಸು ಮೇಲೆ ಆಧಾರ ಆಗಿ ನಿಮ್ಮ ಒಳಗಡೆ, ನಿಮ್ಮ ಜೀವನ ಒಳಗಡೆ ಏನ್ ಬೆಳವಣಿಗೆ ನೀವು ಸಾಧಿಸ್ತೀರಿ? ಬೆಳವಣಿಗೆ ಬರಲ್ಲ, ಸಾಧಿಸೋಕು ಸಾಧ್ಯವಿಲ್ಲ. ಯಾವಾಗಲೂ ನಾವು ಶಕ್ತಿ ಕಳ್ಕೊಂಡೋದೆ, ಅದು ಒಂದೇ ಆಗ್ತಾ ಇರ್ತದೆ. ಅದೇ ನಿಮ್ಮ ಅಂತರ ಶಕ್ತಿ ಮೇಲೆ, ಅಂತರವಾಣಿ ಮೇಲೆ, ಒಳಗಡೆ ಅನಂತ ಶಕ್ತಿ ಮೇಲೆ ನೀವು ಆಧಾರ ಆದ್ರೆ ಖಂಡಿತವಾಗಿ ನಿಮ್ಮ ಜೀವನ ದೊಡ್ಡದಾಗಿ ಪ್ರತಿಯೊಂದು ಸಾಧಿಸಬಹುದು ಸ್ನೇಹಿತರೆ. ಇಲ್ಲಿ ಸ್ವಲ್ಪ ಉದಾಹರಣೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ನೋಡಿ, ಒಬ್ರು ಸುಷ್ಮಾ ವರ್ಮಾ ಅಂತ ಈ ಈ ಈ ಹುಡುಗ, ಇವ್ರ ಏಜು ಒಂದು 7 ವಯಸ್ಸಿತ್ತು. 7 ವರ್ಷಗಳು ಅಷ್ಟೇ. ಆ ಏಜ್ಗೆ ಆ ವಯಸ್ಸಿಗೆ ಏನ್ ಮಾಡಿದ ಗೊತ್ತಾ? ಒಂದು ಹೈಸ್ಕೂಲ್ ಕಂಪ್ಲೀಟ್ ಮಾಡಿರ್ತಾನೆ ಅಲ್ವಾ? 7 ವರ್ಷಕ್ಕೆ ಹೈಸ್ಕೂಲ್ ಕಂಪ್ಲೀಟ್ ಮಾಡಕ್ ಆಗತ್ತಾ? ಒಂದು ಆದ್ರೆ ಆಗ್ಬೋದು ಒಂದು 2ನೇ ಕ್ಲಾಸು 3ನೇ ಕ್ಲಾಸ್ ಅಷ್ಟೇ ಅಲ್ವಾ? ಆದ್ರೆ ಪೂರ್ತಿ ಹೈಸ್ಕೂಲ್ ಕಂಪ್ಲೀಟ್ ಮಾಡಿದಂದ್ರೆ ಯಾವ್ದ ಮೇಲೆ ಆಧಾರ ಆಗಿ ಅವರು ಆತರ ಮಾಡಿದ್ರು? ಅವ್ರ ಅಂತರ ಶಕ್ತಿ ಹೆಚ್ಚಾಗಿ ಬಳಸ್ಕೊಂಡಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿ. ಮತ್ತೆ ಸ್ವರಿತ್ ಶುಕ್ಲ ಅಂತ ಒಂದು ಹುಡುಗ, ಅವ್ರ 13ನೇ ವಯಸ್ಸಲ್ಲಿ ಏನ್ ಮಾಡ್ತಾನೆ? ವರ್ಲ್ಡ್ ರೆಕಾರ್ಡ್ಸ್ ಆಫ್ ಮ್ಯೂಸಿಕ್ ಅಲ್ಲಿ, ಸಿಂಗಿಂಗ್ ಅಲ್ಲಿ ಸ್ನೇಹಿತರೆ ಎಲ್ಲಾ ರಾಗಲು ಆಡ್ತಾನೆ. ಪೂರ್ತಿ ರಾಗಲು ವರ್ಲ್ಡ್ ರೆಕಾರ್ಡ್ಸ್ ಅವರು ಸಾಧಿಸ್ತಾರೆ ಸ್ನೇಹಿತರೆ. ಇದೊಂದು. ಈ ತರ 3ನೇದು ಒಂದು ಉದಾಹರಣೆ ಹೇಳ್ತೀನಿ ನಿಮ್ಗೆ. ಈ ಸಂಜಯ್ ಕಮಲ್ ಮತ್ತೆ ಶ್ರಾವಣ್ ಅಂತ ಒಬ್ರು, ಇವರು ಒಂದು 12 ವರ್ಷ 10 ವರ್ಷ ಅಷ್ಟೇ. ಇವ್ರು ಏನ್ ಮಾಡ್ತಾರಂದ್ರೆ ಒಂದು ಮೊಬೈಲ್ ಕಂಪನಿನೇ ಶುರು ಮಾಡ್ತಾರೆ. ಮೊಬೈಲ್ ಕಂಪನಿ ಶುರು ಆಗಿ ಅತಿ ಪಿನ್ನ ವಯಸ್ಸಲ್ಲಿ, ಚಿಕ್ಕ ವಯಸ್ಸಲ್ಲೇ ಸಿಇಒಸ್ ಆಗ್ತಾರೆ. ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಅತಿ ಹೆಚ್ಚು ಬುದ್ಧಿನಿ ಉಪಯೋಗಿಸ್ಕೊಂಡು, ಅವ್ರ ಅಂತರಶಕ್ತಿನ ಹೆಚ್ಚಾಗಿ ಉಪಯೋಗಿಸ್ಕೊಂಡು ಆ ಸ್ಥಿತಿಗೆ ಅವರು ಆ ಮಟ್ಟಕ್ಕೆ ಹೋಗ್ತಾರೆ ಅಂತ ಅರ್ಥ ಅಲ್ವಾ? ಇದೇ ಇಲ್ಲ ಅಂದ್ರೆ ಸಾಧ್ಯವಾಗಲ್ಲ. ಸಾಮಾನ್ಯವಾಗಿ ನೋಡಿದ್ರೆ ಇದು ಸಾಧ್ಯವಾಗಲ್ಲ. 10 ವರ್ಷ ಅಂದ್ರೆ ಏನಿರ್ತಾರೆ? 10 ವರ್ಷ ಆಗೋದು ಇನ್ನೂ ಅವ್ರಿಗೆ 10ನೇ ಕ್ಲಾಸು ಕಂಪ್ಲೀಟ್ ಆಗಿಲ್ಲ ಅಲ್ವಾ? ಸಾಮಾನ್ಯವಾಗಿ ನೋಡಿದ್ರೆ, ಅದಕ್ಕೆ ಇದೊಂದು ಉದಾಹರಣೆ ಹೇಳ್ತಾ ಇದೆ ನಿಮ್ಗೆ. ಅದೇ ತರ ಈ ಮಾಲವತ್ ಪೂರ್ಣ ಮತ್ತೆ ಆನಂದ್ ಕುಮಾರ್ ಅಂತ ಇಬ್ರು, ಒಂದು 13 ವಯಸ್ಸು 16 ವಯಸ್ಸು ಸ್ನೇಹಿತರೆ. ಇವರು ಎವರೆಸ್ಟ್ನೇ ಅಧಿರೋಹಿಸಿ ಬರ್ತಾರೆ. ನೀವು ಅರ್ಥ ಮಾಡ್ಕೋಬಹುದು ಆ ವಯಸ್ಸಿಗೆ ಅಷ್ಟು ಧೈರ್ಯ ಇರಬೇಕು. ಅದು ಈಗಾಗಲೇ ಹೇಳಿದೀನಿ, ಅಂತರಶಕ್ತಿ ಹೆಚ್ಚಿದ್ರೆ ನಿಮ್ಗೆ ಪೂರ್ತಿ ಧೈರ್ಯ ಇರತ್ತೆ. ಯಾರು ಬೇಕಾಗಿಲ್ಲ, ನೀವು ಸಾಕು ಅಷ್ಟೇ. ಇನ್ನು ಯಾರು ಬೇಕಾಗಿಲ್ಲ, ಪಕ್ಕದಲ್ಲಿ ಬೇಕಾಗಿಲ್ಲ, ಮುಂದೆ ಬೇಕಾಗಿಲ್ಲ, ಹಿಂದೆ ಬೇಕಾಗಿಲ್ಲ. ನೀವೇ ಸಾಟಿ. ನಿಮ್ಗಿಂತ ಸುಪೀರಿಯರ್ ಯಾರಿಲ್ಲ, ಇನ್ಫೀರಿಯರ್. ನೀವು ಸುಪೀರಿಯರ್ ಇಲ್ಲ, ಇನ್ಫೀರಿಯರ್ ಇಲ್ಲ. ಯು ಆರ್ ಯುನಿಕ್. ಅಂದ್ರೆ ನೀವು ಒಂದು ಪ್ರತ್ಯೇಕತ ಅಂತ ಹೇಳ್ಬೋದು ಸ್ನೇಹಿತರೆ. ಇದೊಂದೇ ಅಲ್ಲ, ಇನ್ನೊಬ್ರು ನೀವು ಕೇಳಿರ್ಬೋದು, ಮಲಾಲಿ. ಅವರು ಮಲಾಲಿ ಅಂದ್ರೆ ಈ ಈ ಗರ್ಲ್ ಅಂದ್ರೆ ಇವರು ಹೆಣ್ಮಕ್ಳು ಏನ್ ಮಾಡಿರ್ತಾರೆ? ದೊಡ್ಡದಾಗಿ ಸಾಧಿಸ್ತಾರೆ. ಅಂದ್ರೆ ಏನಂತದ್ದು, ಇವರು ತಾಲಿಬಾನ್ ಕಂಟ್ರಿ, ಆಫ್ಘಾನಿಸ್ತಾನ್ ಅಲ್ಲಿ ಇರ್ತಾರೆ. ಆದ್ರೆ ಇವ್ರ ಮೇಲೆ ತುಂಬಾ ಅತ್ಯಾಚಾರಗಳು ಅದು ಇದು ಮಾಡಿ, ಅಂದ್ರೆ ಇವ್ರೇನು ವ್ಯತಿರೇಕ ಮಾಡ್ತಾ ಇರ್ತಾರೆ ಅಂದ್ರೆ, ಅಂದ್ರೆ ಬಾಲಿಕೆಗಳು ಪ್ರತಿಯೊಬ್ಬರು ಓದಬೇಕು. ಯಾರು ಒಂಥರ ಚಿಕ್ಕ ವಯಸ್ಸಲ್ಲಿ ಖಂಡಿತವಾಗಿ ಓದ್ಬೇಕು ಅಂತ, ಅವ್ರು ಚೆನ್ನಾಗಿ ಬೆಳವಣಿಗೆ ಆಗ್ಬೇಕಂತ ಈ ಈ ಗುರಿಯಿಂದ ಅವರು ಮಾತಾಡ್ತಾ ಇರ್ತಾರೆ. ಅದು ಅವರಿಗೆ ಅಲ್ಲಿ ರುಚಿಸಲ್ಲ. ಅವ್ರಿಗೆಲ್ಲ ಅಲ್ಲಿರುವಂತ ನಾಯಕರಿಗೆ, ರಾಜಕೀಯ ನಾಯಕರಾಗ್ಬೋದು, ಆ ಲೀಡರ್ಸ್ಗಾಗ್ಬೋದು, ಖಂಡಿತವಾಗಿ ಅದು ಅಗೇನೆಸ್ಟ್ ಅಂತ ಅನಿಸ್ತದೆ. ಅವಾಗ ಏನ್ ಮಾಡ್ತಾರೆ ಅಂದ್ರೆ ಅವನು ಸಾಯಿಸಕ್ಕೆ ಪ್ರಯತ್ನ ಮಾಡ್ತಾರೆ. ಅವ್ರು ತಪ್ಪಿಸ್ಕೊಂಡು ಯಾವುದೋ ಒಂದು ರೀತಿಯಲ್ಲಿ, ಈಗ ಇಂಗ್ಲೆಂಡ್ ಅಲ್ಲಿ ಇದ್ದಾರೆ ಅವರು, UK ಅಲ್ಲಿ. ಅಲ್ಲಿಗೆ ಹೋಗ್ತಾರೆ. ಹೋಗಿ ಅವ್ರಿಗೆ ಎಷ್ಟು ಸಾಧ್ಯವಾಗಿದೆ ಸ್ನೇಹಿತರೆ, ಆ ಧೈರ್ಯ ನೋಡಿ. ಆ ಧೈರ್ಯ ಹೇಗೆ ಬಂತು? ಆ ಧೈರ್ಯ ಎಲ್ಲಿಂದ ಬಂತು? ಅವ್ರಿಗೆ ಅಂತರದಿಂದ ಬಂದಿದೆ, ಆಚೆ ಕಡೆಯಿಂದ ಬಂದಿಲ್ಲ ಅಲ್ವಾ? ಅವರು ಅವ್ರಿಗೆ ಆದ್ರೆ ನೋಡಿ, ಈಗಾಗಲೇ ನೋಡ್ತಾ ಇರ್ತೀವಿ ಮಿಲಿಟೆಂಟ್ಸು ಎಲ್ಲ ಅವ್ರ ಧೈರ್ಯ ಹೆಂಗಿಂದ ಬರ್ತದೆ? ಅಂತರಿಂದ ಬರಲ್ಲ ಅವ್ರಿಗೆಲ್ಲ ಮಿಲಿಟೆಂಟ್ಸ್ಗೂ, ಈ
ಯಾವುದೋ ಪೊಲಿಟಿಕಲ್ ಲೀಡರ್ಸ್ ಆಗ್ಬೋದು, ಇನ್ನೊಬ್ರು ಧೈರ್ಯ ಬರೋದು ಸುತ್ತಮುತ್ತ ಇರುವಂತ ಗನ್ನುಗಳು ಮತ್ತೆ ಎಷ್ಟೋ ಈ ಈ ಬಾಂಬುಗಳು ಅದು ಇದು ಅದಿಟ್ಕೊಂಡು ಅವರು ಧೈರ್ಯವಾಗಿ ಓಡಾಡ್ತಾ ಇರ್ತಾರೆ. ಅವರ ಅಂತರ ಶಕ್ತಿಯಿಂದೆಲ್ಲ ಅಂತರ ಆ ಬುದ್ಧಿಶಕ್ತಿ ಇರ್ಬೋದು, ಆತ್ಮಶಕ್ತಿಯಿಂದ ಅವರು ಆ ಧೈರ್ಯ ತೋರಿಸ್ತಾ ಇಲ್ಲ. ಮತ್ತೆ ಈ ಹೆಣ್ಮಕ್ಳಿಗೆ ಆ ವಯಸ್ಸಲ್ಲಿ ಅಂದ್ರೆ 10 ಇಯರ್ಸ್ ಇರ್ಬೋದು, 12 ವರ್ಷ ಅಂದ್ರೆ 13 ವರ್ಷ ಅಷ್ಟೇ. ಆ ವಯಸ್ಸಲ್ಲಿ ಎಲ್ಲಾರನು ಇಡೀ ದೇಶನೇ ಎದುರಾಕೊಂಡು ಸೊ ಅವರು ಅಲ್ಲಿಂದ ಆ ದೇಶದಿಂದ ಬಿಟ್ಟು ಹೋಗಿ ಸೊ ನಿಧಾನವಾಗಿ ಅವರು ಬೇರೆ ದೇಶಕ್ಕೆ ಹೋಗ್ತಾರೆ, ಸಂರಕ್ಷಣೆ ಮಾಡ್ಕೋತಾರೆ, ಅದೆಲ್ಲ ಬೇರೆ ವಿಷಯ. ಆದ್ರೆ ನಾನು ಏನ್ ಹೇಳಕ್ ಪ್ರಯತ್ನ ಮಾಡ್ತಾ ಇದ್ದೆ ಅಂದ್ರೆ ಅವ್ರೂ ಅಷ್ಟೇ ಸ್ನೇಹಿತರೆ, ಅಷ್ಟೆಲ್ಲ ಸಾಧಿಸಕ್ಕೆ ಅವ್ರಿಗೆ ಕೊನೆಯದಾಗಿ ನೋಬೆಲ್ ಪ್ರೈಸ್ ಶಾಂತಿಗೋಸ್ಕರ ನೋಬೆಲ್ ಪ್ರೈಸ್ ಕೊಡ್ತಾರ ಅಲ್ವಾ. ಆ ನೋಬೆಲ್ ಪ್ರಶಸ್ತಿ ಅವ್ರಿಗೆ ಸಿಗತ್ತೆ. ಅರ್ಥ ಮಾಡ್ಕೊಳ್ಳಿ. ಅವರು ಯುನೈಟೆಡ್ ನೇಷನ್ಸ್ ಆಫ್ ಜನರಲ್ ಅಸೆಂಬ್ಲಿಯಲ್ಲಿ UN ಅಲ್ಲಿ ಹೋಗಿ ಒಳ್ಳೆ ಭಾಷಣ ಕೊಡ್ತಾರೆ. ಅವ್ರಿಗೆ ಅಷ್ಟು ಅವಕಾಶ ಸಿಕ್ತು ನೋಡಿ. ಅಷ್ಟು ವಯಸ್ಸಲ್ಲಿ ಎಲ್ಲಾರ್ನು ಇಡೀ ದೇಶನೇ ತಾಲಿಬಾನ್ಸ್ನೇ ಮಿಲಿಟೆಂಟ್ಸ್ನೇ ಎದುರಾಕೊಂಡು ಅವರು ನಿಜವಾಗಿ ಅಷ್ಟು ಒಂದು ಸಾಹಸ ಧೈರ್ಯ ತೋರಿಸಿದಂದ್ರೆ ಎಲ್ಲಿಂದ ಬಂತು ಅವರಿಗೆ? ಅಂತರಶಕ್ತಿಯಿಂದೇ ಬಂದಿದೆ. ಅಂತರಶಕ್ತಿಯಿಂದ ಬಿಟ್ಟು ಆಚೆ ಕಡೆಯಿಂದ ಏನು ಸಪೋರ್ಟ್ ಇಲ್ಲ ಸ್ನೇಹಿತರೆ. ಇದು ಅರ್ಥ ಮಾಡ್ಕೊಂಡ್ರೆ ನಾವೆಲ್ಲರೂ ನಮ್ಮ ಜೀವನದಲ್ಲಿನೂ ಈ ಅಂತರಶಕ್ತಿ ಹೆಚ್ಚಾಗಿ ಬಳಸ್ಕೊಂಡು ಅಂತರಶಕ್ತಿನ ಗುರುತಿಸಿ ಸೊ ಖಂಡಿತವಾಗಿ ನಮ್ಮ ಜೀವನದಲ್ಲಿನೂ ನಾವು ಸಹ ಈ ಅಂತರಶಕ್ತಿನೇ ಹೆಚ್ಚಾಗಿ ಬಳಸ್ಕೊಂಡು ನಮ್ಮ ಜೀವನವನ್ನು ಶಕ್ತಿಯುತ ಜೀವನವಾಗಿ ನಾವು ರೂಪುಗೊಳಿಸ್ಕೋಬೇಕು, ಪರಿವರ್ತನೆಗೊಳಿಸ್ಕೋಬೇಕಂತ ನಿಮ್ಗೆಲ್ಲರಿಗೂ ಮತ್ತೆ ಸರಿ ಇದೆಲ್ಲ ತಿಳಿಸ್ತಾ ಇದೆಲ್ಲ ವಿನಂತಿ ಮಾಡ್ತಾ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದಗಳು ಮತ್ತೆ ನಮಸ್ಕಾರಗಳು. ಸ್ನೇಹಿತರೆ, ಯಾವುದೇ ಪ್ರಶ್ನೆಗಳಿದೆ ದಯವಿಟ್ಟು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಈಗ ಅನ್ಮ್ಯೂಟ್ ಕೊಟ್ಟಿದ್ವಿ, ಆಪ್ಷನ್ ಕೊಟ್ಟಿದ್ವಿ, ದಯವಿಟ್ಟು ಅನ್ಮ್ಯೂಟ್ ಮಾಡ್ಕೊಂಡು. ನಮಸ್ತೆ ಸರ್. ನಮಸ್ತೆ. ನಂಗೆ ಝೂಮ್ ಕನೆಕ್ಟ್ ಆಗೋದು ತುಂಬಾ ಕಷ್ಟ ಆಗ್ಬಿಡ್ತದೆ. ಏನೋ ಆಪ್ ಚೇಂಜ್ ಮಾಡ್ಬಿಟ್ಟಿದೆ ಈಗ, ಹಾಗಾಗಿ ಅರ್ಧ ದಿನಕ್ಕೆ ಸೇರ್ಕೊಂಡ್ಬಿಟ್ಟೆ ನಾನು. ಇದಾಗ್ಲೇ ಇಲ್ಲ, ಸರಿಯಾಗಿ ಇಲ್ಲ. ಮತ್ತೆ ಏನಂದ್ರೆ ನನ್ ಕೇಳ್ಬೇಕಿದೆ ಒಂದ್ ಕ್ವಶನ್ ಅಂದು. ಈಗ ಧ್ಯಾನ ಮಾಡ್ತಾ ಇರ್ತೀರಾ, ನೀವು ಕೌಂಟಿಂಗ್ ಹೇಳ್ತೀರಲ್ವಾ ಸರ್, ಆದ್ರೆ ನಮ್ಗೆ ಹೊರಗ್ ಬರಕ್ ಆಗಲ್ಲ, ಏನ್ ಮಾಡೋದು? ಮೆಡಿಟೇಷನ್ ಹಾಗೆ ಕಂಟಿನ್ಯೂ ಮಾಡ್ಕೊಳ್ಳಿ, ಏನಾಗುತ್ತೆ? ಅದನ್ನ ಕೇಳ್ಬೇಕು ಅಂತಿದ್ದೆ ನಾನು. ಏನು ಸೊ ನೀವು 1 ಹಾಗೆ 2 ಕಂಟಿನ್ಯೂ 3 ಮಾಡ್ಕೊಳ್ಳಿ. 4 ಸ್ವಲ್ಪ ನಾವು ಮತ್ತೆ ಭಾಷಣ ಹೇಳ್ತಾ ಇರುವಾಗ ನಿಮ್ಗೆ ಎಚ್ಚರಿಕೆ ಬರ್ಬೋದು, ಅವಾಗ ಆಚೆ ಕಡೆ ಬನ್ನಿ ಅಷ್ಟೇ. ನಿನ್ನೆ ಎಲ್ಲ ಹಂಗೆ ಆಯ್ತು ನನ್ಗೆ. ಆಕ್ಚುಲ್ ಆಗಿ ನೀವ್ ಹೇಳ್ತಾ ಇದ್ದೀರಾ ನನ್ ಹೊರಗಡೆ ಬಂದ್ಮೇಲೆ ನಾನು ಆಗ್ಲಿಲ್ಲ, ನನ್ಗೆ ಹೊರಗ್ ಬರಕ್ಕೆ ಆಗ್ಲಿಲ್ಲ. ನಾನ್ ಮತ್ತೆ ಹಂಗೆ ಕುತ್ಕೊಂಡೆ. ನಂಗೆ ಏನೇನೋ ಎಕ್ಸ್ಪೀರಿಯನ್ಸ್ ಆಗ್ತಾ ಇತ್ತು, ಆಸ್ಟ್ರಲ್ ಟ್ರಾವೆಲ್ ಆಗ್ತಾ ಇತ್ತು. ಸೊ ಮತ್ತೆ ವಾಪಸ್ ರಿಟರ್ನ್ ಕುತ್ಕೊಂಡ್ಬಿಟ್ಟೆ ನಾನು, ಆಗ್ಲಿಲ್ಲ ನನ್ಗೆ. ವೆರಿ ಗುಡ್, ವೆರಿ ಗುಡ್. ಸೊ ಮತ್ತೆ ಅದೇ ತರ ಅಂದ್ರೆ ಏನೇನೋ ಒಂದು ಎಕ್ಸ್ಪೀರಿಯನ್ಸ್ ಆಗ್ತಾ ಇರತ್ತೆ ಮೆಡಿಟೇಷನ್. ಸೊ ಅದಕ್ಕೆ ತುಂಬಾ ಒಳ್ಳೇದು. ಅದು ನೀವು ಹಾಗೆ ನಡ್ಸ್ಕೊಂಡು ಹೋಗಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಪಡಿಬೇಕು. ನಮ್ಮ ಆತ್ಮಾನುಭವಗಳು ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಓಕೆ, ನಿಮ್ ಬಗ್ಗೆ ಅರಿವು ಬರ್ಬೇಕಂದ್ರೆ ನಂಗೆ ಒಂದ್ ಕ್ವಶನ್ ಇದೆ. ಈಗ ನಾವು ಅರಿವು ಬರ್ಬೇಕಂದ್ರೆ ಅದಕ್ಕಿಂತ ದೊಡ್ಡ ಅನುಭವ. ಹೇಳಿ. ಸಾರಿ, ಈಗ ನಮ್ಗೆ ಈ ತರ ಒಂದು ಎಕ್ಸ್ಪೀರಿಯನ್ಸ್ ಆಗ್ತಾ ಲಾಸ್ಟಿಗೆ ಎಕ್ಸ್ಪೀರಿಯನ್ಸ್ ಸ್ಟಾಪ್ ಆಗತ್ತಾ ಸರ್ ಅಂತ ಕೇಳ್ತೀನಿ. ಸ್ಟಾಪ್ ಅಂತ ತೊಂದ್ರೆ ಇಲ್ಲ. ಈಗ ಆಗತ್ತಾ ಅಂತ ನಂದು ಕೇಳಿರೋದು. ಆಗ್ಬೋದು, ಆಗಿಲ್ಲ ಅಂತ ಇರ್ಬೋದು. ಎರಡು ಸಾಧ್ಯ. ಸ್ಟಾಪ್ ಆದ್ರೆ ಶೂನ್ಯ ಸ್ಥಿತಿಗೆ ಹೋಗ್ತೀವಿ ಪೂರ್ತಿ ಅಂತ ಶೂನ್ಯ ಸ್ಥಿತಿ ನಮ್ಮ ಒರಿಜಿನಲ್ ಸ್ಥಿತಿ ಹೇಳ್ಬೇಕಂದ್ರೆ ನಾವು ಅಲ್ಲಿಂದನೇ ಉತ್ಪನ್ನ ಆಗಿರೋದು, ಅಲ್ಲಿಂದನೇ ಜನಿಸಿರೋದು. ನಾವು ಇಡೀ ಬ್ರಹ್ಮಾಂಡನೇ ಶೂನ್ಯ ಸ್ಥಿತಿಯಿಂದ ಬಂದಿರೋದು. ಆ ಶೂನ್ಯದಲ್ಲೇ ಇದೆ ಮಹತ್ವ, ಆಚೆ ಕಡೆ ಎಲ್ಲಿ ಇಲ್ಲ. ನನ್ನ ಕಣ್ಣಿಗೆ ಏನ್ ಕಾಣಿಸ್ತದೋ ಅದಕ್ಕಿಂತ ದೊಡ್ಡ ಮಹತ್ವ ಎಲ್ಲಿದೆ ಅಂದ್ರೆ ಶೂನ್ಯದಲ್ಲೇ ಇದೆ. ಅದಕ್ಕೆ ನಾನು ಹೇಳ್ತಾ ಇರ್ತೀನಿ, ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾ ಇರ್ತಾರೆ, ಬಂದಿದೆ ಬಂದಿಲ್ಲ, ಏನು ಅದ್ರ ಬಗ್ಗೆ ಏನು ಅವಶ್ಯಕತೆ ಇಲ್ಲ, ಏನು ಗೊಂದಲೇನೂ ಇಲ್ಲ. ಅಲ್ಲಿ ನಾವು ಏನು ಡಿಸಪಾಯಿಂಟ್ ಆಗುವಂತ ಪರಿಸ್ಥಿತಿ ಇಲ್ಲ. ಶೂನ್ಯ ಸ್ಥಿತಿಗೆ ಸೇರ್ಕೊಂಡಿದ್ರೆ, ಶೂನ್ಯ ಸ್ಥಿತಿ ಅನುಭವಿಸ್ತಾ ಇದ್ರೆ ಸಾಕಷ್ಟೇ. ಅಲ್ಲ, ಎಷ್ಟೋ ಜನ ಹೇಳ್ತಾರೆ ನಮಗೆ ಎಕ್ಸ್ಪೀರಿಯನ್ಸ್ ಆಗಲ್ಲ, ಬೇರೆಯವ್ರಿಗೆ ಆಗತ್ತೆ ಅಂತ ಕೆಲವೊಂದು ಇದನ್ನ ಹೇಳ್ತಾರೆ. ಅದೇನು ತೊಂದ್ರೆ ಇಲ್ಲ. ಅದು ಅವ್ರವ್ರ ಒಂದು ನಾನ್ ಅನ್ಕೊಂಡಿರೋದು ಅವ್ರವ್ರ ಒಂದು ಕರ್ಮ ಫಲದ ಮೇಲೆ ಅವ್ರವ್ರು ಇದು ಇರತ್ತೆ ಅಂತ ಎಕ್ಸ್ಪೀರಿಯನ್ಸ್. ಕರ್ಮಫಲ ಅದಂತೇನಿಲ್ಲ. ಅವ್ರ ಸ್ಥಿತಿ ಆಳವಾದ ಸ್ಥಿತಿ, ಯಾವ ಧ್ಯಾನ ಸ್ಥಿತಿಯಲ್ಲಿ ಇದಾರೆ ಅವರು,
ಬಲವಾದ ಧ್ಯಾನ ಸ್ಥಿತಿಯಲ್ಲಿ ಯಾವ ಸ್ಥಿತಿಗೆ ಸೇರ್ಕೊಂಡಿದ್ದಾರೆ ಇಲ್ವಾ, ಅದ್ರ ಮೇಲೆ ಆಧಾರ ಆಗುತ್ತೆ. ಅದು ಬಿಟ್ಟು ಕರ್ಮ ಇದೆಯಾ ಕರ್ಮ ಇಲ್ಲ, ಓಕೆ, ಮೊದಲನೇ ದಿನದ ಕರ್ಮಗಳು ಕಲ್ಕೊಂಡಿದ ಮೇಲೆ ಆ ಸ್ಥಿತಿಗೆ ಬರೋದು. ನಿಮ್ಮ ಯಾವುದೇ ಶಕ್ತಿ ಇದ್ರೆ ನಿಮ್ಮ ಒಳಗಡೆ ಆತ್ಮಶಕ್ತಿ ಹೆಚ್ಚಾಗ್ತಾ ಹೋದ್ರೆ, ಈಗಾಗಲೇ ಹೇಳ್ತಾ ಇರ್ತೀನಿ ನಾನು ಕ್ಲಾಸಲ್ಲಿ, ಪ್ರತಿ ಧ್ಯಾನ ಗೈಡೆನ್ಸ್ ಅಲ್ಲಿ ಮಾರ್ಗದರ್ಶನದಲ್ಲಿ ಹೇಳ್ತಾ ಇರ್ತೀನಿ ನಾನು. ಓಕೆ, ನಿಮ್ಮ ಪ್ರಾಣಮಯ ಕೋಶದಲ್ಲಿ ಎಲ್ಲ ಏನೇನೇ ಎನರ್ಜಿ ಬ್ಲಾಕ್ಸ್ ಇದೆಯೋ ಅದೆಲ್ಲಾನು ಪೂರ್ತಿ ಆ ನಿರೋಧಕ ಅದೆಲ್ಲಾನು ತೆಗೆದಾಕ್ಬೇಕು, ಸ್ವಚ್ಛಗೊಳಿಸ್ಕೋಬೇಕು ಅಂತ ಹೇಳ್ತಾ ಇರ್ತೀನಿ. ಅದೆಲ್ಲ ಆದ್ಮೇಲೆ ಇಂಥ ಅನುಭವಗಳು ಶುರು ಆಗತ್ತೆ. ನಿಮ್ಗೆ ಈಗಾಗಲೇ ಆಗಿದೆ, ಅದಕ್ಕೋಸ್ಕರ ನಿಮ್ಗೂ ಅನುಭವಗಳು ಶುರು ಆಗಿದೆ. ಓಕೆ, ನೀವ್ ಹೇಳಿದ್ದು ಕರೆಕ್ಟ್ ಸರ್. ಶಕ್ತಿಗಿಂತ ದೊಡ್ಡದು ಯಾವ್ದು ಇಲ್ಲ. ನನ್ನ ಲೈಫ್ ನಲ್ಲಿ ನಾನು ತುಂಬಾ ಸ್ಟ್ರಗಲ್ ಪಟ್ಟೆ, ತುಂಬಾ ಕಷ್ಟ ಪಡ್ಬೇಕಾಯ್ತು ಆ ಸಂದರ್ಭಗಳಲ್ಲಿ. ಬಟ್ ನನ್ಗೆ ಆಗ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಯಾರ್ದು ಸಪೋರ್ಟ್ ಇರ್ಲಿಲ್ಲ ನನ್ಗೆ. ಗಂಡನ ಮನೆಯಿಂದ ಆಗ್ಲಿ ತಾಯಿ ಮನೆಯಿಂದಾಗ್ಲಿ ಯಾರ್ದು ಸಪೋರ್ಟ್ ಇರ್ಲಿಲ್ಲ. ಆ ಮೂಮೆಂಟ್ ಅಲ್ಲಿ ಹೇಗೆ ಅಂತಂದ್ರೆ, ನನಗೆ ಏನ್ ಆಗಿದೆಯೋ ಅದನ್ನ ಸರಿ ಮಾಡ್ಕೊಳಕ್ಕೆ ನನ್ನ ಆತ್ಮಶಕ್ತಿಯನ್ನೇ ನಾನು ಉಪಯೋಗಿಸ್ಕೊಂಡಿದ್ದೆ ಆಕ್ಚುಲ್ ಆಗಿ. ಅಷ್ಟೇ ಅಷ್ಟೇ. ನಾನು ಏನ್ ಬೇಕೋ ಅದನ್ನ ಹುಡುಕ್ತಾ ಹೋದೆ ನಾನು ನನ್ನ ಲೈಫ್ ಅಲ್ಲಿ. ಆದ್ರೆ ನಾನು ಅದನ್ನ ಅಚೀವ್ ಮಾಡಿದೆ ಸರ್. ನನಗೆ ಅದು ಇವತ್ತಿಗೂ ಖುಷಿ ಇದೆ. ಯಾಕೆಂದ್ರೆ ನನಗೆ ಏನ್ ಬೇಕಿತ್ತು ಅದು ಭಗವಂತ ಕೊಟ್ಟ ನನಗೆ. ಆಕ್ಚುಲ್ ಆಗಿ ನನಗೆ ಸಿಕ್ತದು. ಸೊ ಏನಂದ್ರೆ ನಾನು ಹೇಳೋದು, ಹೆಣ್ಮಕ್ಳೇ ಆಗ್ಲಿ ಯಾರೇ ಆಗಿರ್ಲಿ, ಯಾವುದೇ ಸಿಚುವೇಶನ್ ಅಲ್ಲಿ ನಮ್ಮ ಧೈರ್ಯವನ್ನ ನಮ್ಮ ಆತ್ಮಶಕ್ತಿಯನ್ನ ಕಳ್ಕೋಬಾರ್ದು ಸರ್. ಅಭಿಪ್ರಾಯ. ಯಾಕೆಂದ್ರೆ ನಮ್ಗೆ ಅದಕ್ಕೂ ಪ್ರಧಾನ ಮಾರ್ಗ ಒಂದೇ, ಧ್ಯಾನ ಸ್ವಾಧ್ಯಾಯ ಧ್ಯಾನ ಹೌದು. ಆದ್ರೆ ನಾನು ಹೇಳ ಆ ಒಂದು ಪರಿಸ್ಥಿತಿಯಲ್ಲಿ ನಾವು ತುಂಬಾ ಸ್ಟ್ರಾಂಗ್ ಆಗ್ತಾ ಹೋಗ್ಬೇಕು. ಎಂತ ಕಠಿಣ ಪರಿಸ್ಥಿತಿ ಬಂದ್ರು, ಈಗ ಕಷ್ಟಗಳು ಬಂದ್ರು ನಾವು ಆ ಪರಿಸ್ಥಿತಿ ಸ್ಟ್ರಾಂಗ್ ಆಗ್ತಾ ಹೋಗ್ಬೇಕು ಸರ್. ಧೈರ್ಯ ಅದೇ ಇವತ್ತಿನ ಕಾನ್ಸೆಪ್ಟ್. ಸ್ವಲ್ಪ ವಿಧ ಉದಾಹರಣೆಗೆಲ್ಲ ಕೊಟ್ಟು ನಾನು ಪ್ರಯತ್ನ ಮಾಡಿದ್ದೆ ಅಷ್ಟೇ. ಅಲ್ಲ, ಅದು ಧೈರ್ಯವನ್ನ ಕಳ್ಕೋಬಾರದು. ನನ್ಗೆ ಹೀಗಾಯ್ತಲ್ಲ ಅನ್ನೋ ಒಂದು ಬೇಸರ ಬರುತ್ತೆ. ಅವ್ನು ಎಂತ ಸ್ಥಿತಿಯಲ್ಲಿ ಇದ್ರು, ಈಗ ನಾವು ಸಾಮಾನ್ಯ ಮನುಷ್ಯರು ಸರ್, ನಮಗ್ ಬಂದೇ ಬರುತ್ತೆ. ಬಟ್ ಆ ಸ್ಥಿತಿಯಲ್ಲಿ ನಾವು ನಮ್ಮ ಆತ್ಮಸ್ಥೈರ್ಯವನ್ನ ಯಾವತ್ತೂ ಕಳ್ಕೋಬಾರ್ದು. ಯಾಕೆಂದ್ರೆ ನಾವು ಒಂದಿನ ಆ ಗುರಿಯನ್ನು ತಲುಪ್ತೀವಿ ಅನ್ನೋದೊಂದು ಕಾನ್ಫಿಡೆನ್ಸ್ ನಮ್ಗೆ ಇರ್ಬೇಕು. ಕರೆಕ್ಟ್. ಎಸ್, ಯು ಆರ್ ರೈಟ್. ಎಕ್ಸಲೆಂಟ್. ಹೌದು ಸರ್. ಯಾವ ವಿಷಯದಲ್ಲೇ ಆಗಿರ್ಲಿ, ನಾವ್ ಈಗ ಒಂದು ವಿಷಯ ಹುಡುಕ್ತಾ ಹೋದಾಗ ಅದು ನಂಗೆ ಸಿಗತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದ್ರೆ ಖಂಡಿತ ನಿಮ್ಗೆ ಆ ದಾರಿಯನ್ನು ನಾವು ತಲುಪ್ತೀವಿ ಸರ್. ಅದು 100% ನನ್ನ ಎಕ್ಸ್ಪೀರಿಯನ್ಸ್, ನನ್ನ ಲೈಫ್ ಅಲ್ಲಿ ನಾನು ಕೊಟ್ಟಿರೋ ಎಕ್ಸ್ಪೀರಿಯನ್ಸ್. ಅದ್ಭುತ. ಥ್ಯಾಂಕ್ ಯು. ಅದು ಕಠಿಣ ಪರಿಸ್ಥಿತಿಯಲ್ಲಿ ಕೆಲವ್ರು ಏನ್ ಮಾಡ್ತಾರೆ, ಪ್ರಾಣ ಕಳ್ಕೊತಾರೆ. ನಾನು ತುಂಬಾ ಜನ ನೋಡಿದೀನಿ. ಬಟ್ ಆ ಸ್ಥಿತಿಗೆ ನಾನು ಹೋಗಿದ್ದೆ ಸರ್. ಎಷ್ಟೋ ಸಲ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ನಾನು ತುಂಬಾ ಯೋಚನೆ ಮಾಡ್ತಾ ಇದ್ದೆ. ಒಂದು 10-15 ಸಲ ನಾನು ಟ್ರೈ ಮಾಡಿದ್ದೀನಿ. ಬಟ್ ಆದ್ರೆ ಆ ಸ್ಥಿತಿಗಳು ನನಗೆ ಹಂಗಿತ್ತು, ಮನಸ್ಥಿತಿ ಹಂಗಿತ್ತು, ನಂದು ಪರಿಸ್ಥಿತಿಗಳು ಹಂಗಿತ್ತು. ಬಟ್ ಆ ಮೂಮೆಂಟಿಗೆ ಹೋದಾಗ ನಾನು ಯೋಚನೆ ಮಾಡ್ತಾ ಇದ್ದೆ, ಸತ್ತು ನಾನು ಏನ್ ಸಾಧಿಸ್ತೀನಿ ಸರ್, ಏನು ಸಾಧಿಸಕ್ಕಾಗಲ್ಲ. ಇದ್ದು ನಾನು ಏನ್ ಆಗ್ಬೇಕು ಅದನ್ನ ನಾನು ನೋಡ್ಕೋಬೇಕು. ಆಮೇಲೆ ನನಗೆ ಅನ್ಸ್ತು, ಯಾವ ಮಾರ್ಗಕ್ಕಿಂತ ಆಧ್ಯಾತ್ಮಿಕ ಮಾರ್ಗ ನನಗೆ ತುಂಬಾ ಸೂಟಬಲ್. ಯಾಕೆಂದ್ರೆ ಯಾವ ಒಂದು ಇದು ಇಲ್ಲ ನಮ್ಗೆ ಇನ್ನೊಬ್ರದ್ದು ಬಂಧನಗಳಿಗೆ ನಾವು ಸಿಕ್ಕಾಕೊಳ್ಳೋದು ಅದ್ರಲ್ಲಿ ಅಂತ ನನಗೆ ಅನ್ಸಿತ್ತು. ಸೊ ನಾನು ಈ ಮಾರ್ಗದಲ್ಲೇ ನಾನು ಮುಂದುವರಿತಾ ಈಗ ನಾನು ಒಂದ್ ಸ್ಟೇಜಿಗೆ ಬಂದಿದ್ದೀನಿ ಸರ್. ನನಗೆ ನಿಜವಾಗ್ಲೂ ಖುಷಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಾಗರಾಜ್ ಸರ್. ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ. ಮೇಡಮ್ ಹೇಳ್ತಾ ಇದ್ರಲ್ಲ, ನಿಮ್ಮ ದರ್ಶನ ನಮ್ಗೆ ಭಾಗ್ಯ. ಒಬ್ಬರಿಗಾದ ಅನುಭವ ನನಗೂ ಆಗ್ಬೇಕು ಅಂತ ಏನಿಲ್ಲ. ಯಾಕಂದ್ರೆ ಪ್ರತಿಯೊಬ್ಬರ ಮನಸ್ಸುಗಳು ಕೂಡ ಭಿನ್ನವಾಗಿದೆ. ಅವರ ಆಹಾರ ಪದ್ಧತಿ ಇರ್ಬೋದು, ಅವರ ವಿಚಾರ ಪದ್ಧತಿ ಇರ್ಬೋದು. ಹೇಳ್ತಾರೆ ಆಹಾರ, ವಿಹಾರ, ಆಚಾರ ಮತ್ತು ವಿಚಾರ, ಈ 4 ಅಂಶಗಳು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಭಿನ್ನವಾಗಿರುತ್ತೆ. ಒಂದೇ ಕುಟುಂಬದಲ್ಲಿ ಇರ್ತಕ್ಕಂಥ ಗಂಡ ಹೆಂಡತಿಯರಲ್ಲೂ ಕೂಡ ಭಿನ್ನವಾಗಿರುತ್ತೆ. ಆದ್ರಿಂದ ಅವ್ರಿಗೆ ಬರ್ತಕ್ಕಂಥ ಆಲೋಚನೆಗಳು, ಅವ್ರಿಗೆ ಬರ್ತಕ್ಕಂಥ ಚಿಂತನೆಗಳು, ಅವ್ರಿಗಾಗ್ತಕ್ಕಂತಹ ಸಂವೇದನೆಗಳು ನಮಗೂ ಆಗ್ಬೇಕು ಅಂತ ಏನಿಲ್ಲ. ಆದ್ರಿಂದ ಅವ್ರಿಗಾಯ್ತು ಆ ಎಕ್ಸ್ಪೀರಿಯನ್ಸ್, ನನಗಾಗ್ಲಿಲ್ಲ ಅಥವಾ ನನಗಾಗಿದ್ದು ಅವ್ರಿಗಾಗ್ಲಿಲ್ಲ ಅಂತ ಚಿಂತನೆ ಬೇಡ. ಶೂನ್ಯ ಸ್ಥಿತಿಗೆ ಹೋಗಿದೆ ಅಂತಂದ್ರೆ ಮನಸ್ಸು ನಿಶ್ಚಲವಾಗಿದೆ ಅಂತ ಆಯ್ತು ಅಲ್ಲಿಗೆ. ಅದನ್ನ ಅಮನಸ್ಕ ಅಂತ ಹೇಳ್ತೀವಿ ವೇದಾಂತದ ಭಾಷೆಯಲ್ಲಿ. ಆದ್ರಿಂದ ಆ ಸ್ಥಿತಿಗೆ ಹೋಗಿದ್ದೀವಿ ಅಂತಂದ್ರೆ ಅದನ್ನ ಎಂಜಾಯ್ ಮಾಡ್ಬೇಕಷ್ಟೇ ಹೊರತು ಅದನ್ನ ಹೇಳ್ಕೊಳ್ಳಬೇಕಾದ ಅವಶ್ಯಕತೆ ಇಲ್ಲ. ಖುಷಿಯಾಗಿದ್ರೆ ಆಯ್ತು. ನಾನು ಇಷ್ಟರ ಮಟ್ಟಿಗೆ ಉತ್ತಮವಾಗಿ ಸ್ಥಿತಿಯಲ್ಲಿ ಸಾಧನೆ ಮಾಡ್ತಾ ಇದ್ದೀನಿ, ನನ್ನ ಧ್ಯಾನ ಸ್ಥಿತಿ ಸಕ್ಸಸ್ ಆಗ್ತಾ ಇದೆ ಅನ್ಕೊಂಡು ಖುಷಿಯಾಗಿದ್ಬಿಟ್ರೆ ಆಯ್ತು. ಎಸ್ ಸ್ನೇಹಿತರೆ, ಇನ್ನೂ ಪ್ರಶ್ನೆಗಳು ಕೇಳ್ಬೋದು. ಅನುಭವ ಇದ್ರೆ ಅನುಭವ ಹಂಚ್ಕೊರಿ. ಇನ್ನೊಂದು 2 ನಿಮಿಷ ಕಾಲ
ಸ್ನೇಹಿತರೆ, ಈಗ ಈ ಸೆಷನ್ ಅಲ್ಲಿ ಸರ್ ನಾಳೆ ನಾಳೆ ನೈಟು ಈ ಓಪನ್ ಐ ಮೆಡಿಟೇಷನ್ ಏನಿದೆಯೋ ಆ ಮಿರಾಕಲ್ ಮೆಡಿಟೇಷನ್ ಅದು ನಡೆಸ್ಕೊಡ್ತಾರೆ. ಖಂಡಿತವಾಗಿ ಆ ಚಿತ್ರ ನಿಮ್ಮ ಹತ್ರ ಇಟ್ಕೊಳ್ಳಿ ಪ್ರತಿಯೊಬ್ರು. ಸೊ ನಾಳೆ ಒಂದು 9:30ಗೆ ಸ್ಟಾರ್ಟ್ ಮಾಡ್ತೀವಿ. ಆಗ ಒಂದು ಹಾಫ್ ಅನ್ ಅವರ್ ನಾವು ಮೆಡಿಟೇಷನ್ ಮಾಡಿಕೊಂಡ್ರೆ 10 ಗಂಟೆ ಆ ಪ್ರಾಂತದಲ್ಲಿ ಖಂಡಿತವಾಗಿ ಅದು ಈ ಮಿರಾಕಲ್ ಮೆಡಿಟೇಷನ್ ನಡೀತದೆ. ಸೊ ನೆಕ್ಸ್ಟ್ ಅಂಶ ಅಂದ್ರೆ ಚಿದಾಕಾಶ. ಮೊದಲನೇದು ಆಕಾಶ ತತ್ವ ನಾವು ಅನುಭವ ಪಟ್ಟಿದ್ವಿ. ಈಗ ಎರಡನೇ ಹಂತ ಚಿದಾಕಾಶ. ಅದಕ್ಕೂ ದಯವಿಟ್ಟು ಎಲ್ಲರೂ ತಯಾರಾಗಿ. ರೈಟ್. ಎಸ್ ಸರ್, ನಾಗರಾಜ್ ಸರ್. ಓಕೆ ಸರ್. ಆಗ್ಬೋದು. ಓಕೆ, ಅದೇ ಅದೊಂದು ಅನೌನ್ಸ್ಮೆಂಟ್ ಆಯ್ತು, ಈಗ ಒಳ್ಳೇದಾಯ್ತು. ಎಸ್. ಸೊ ನಾಳೆ ನೈಟು ಈ ಸೆಷನ್ ಮಾಡೋಣ. ಆಯ್ತು ಬೆಳಗ್ಗೆ ಟೈಮಲ್ಲಿ ನಮ್ಮ 365 ಡೇಸ್ ಅಲ್ಲಿ ಮಾಡೋಣ ಸರ್. ಇದು ಮಾಡಿಕೊಟ್ರೆ ಈಗ ಎರಡನೇ ಹಂತ ನಾವು ಕ್ರಾಸ್ ಮಾಡ್ತೀವಿ. ಹೌದೌದು. ಮೂರನೇ ಹಂತಕ್ಕೆ ಮತ್ತೆ ನೆಕ್ಸ್ಟ್ 21 ಡೇಸ್ ಅಲ್ವಾ? ಮತ್ತೆ 21 ಡೇಸಾ? ಹೌದೌದು. ಓಕೆ, ಸರಿ ಸರ್. ರೈಟ್. ಓಕೆ ಸರ್, ಈಗ ಮುಕ್ತಾಯ ಮಾಡೋಣ ಹಾಗಾದ್ರೆ. ಇನ್ನು ಸ್ನೇಹಿತರು ಯಾರು ಪ್ರಶ್ನೆ ರೈಸ್ ಮಾಡಿಲ್ಲ ಯಾರು? ಹೌದೌದು. ಓಕೆ. ನಿದ್ರಾ ಸಮಯ. ಆಸನ್ನವಾಗಿದೆ. ಹೌದೌದು. ಥ್ಯಾಂಕ್ ಯು ಸೋ ಮಚ್. ಓಕೆ ಸರ್. ಧನ್ಯವಾದಗಳು. ಶುಭರಾತ್ರಿ ಸರ್. ಶುಭರಾತ್ರಿ ಎಲ್ಲರಿಗೂ. ಶುಭರಾತ್ರಿ. ನಮಸ್ತೆ.